ಎಲ್ರಿಗೂ ನಮಸ್ಕಾರ. ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ ಕೃಷ್ಣೇಗೌಡ. ಈಗಿನ ಕಾಲದ ಜನಕ್ಕೆ ಬಿಸಿಲು ಅಂದ್ರೆ ಸಿಕ್ಕಾಪಟ್ಟೆ ಭಯ. ಹೊರಗ್ ಹೋಗಕ್ ಕೂಡ ಎದುರುಕೊಳ್ತಾರೆ. ತಲೆಯಿಂದ ಹಿಡಿದು ಕಾಲ್ವರೆಗೂ ಫುಲ್ ಕವರ್ ಮಾಡ್ಕೊಂಡೆ ಹೊರಗೆ ಹೋಗೋದು, ಇಲ್ಲ ಅಂದ್ರೆ ಬಿಸಿಲಿಗೆ ಯಾರು ಹೋಗೋದೇ ಇಲ್ಲ. ಯಾಕಂದ್ರೆ ಸ್ಕಿನ್ ಅಲರ್ಜಿ, ಇಚ್ಚಿಂಗ್ ಆಗುತ್ತೆ, ಮತ್ತೆ ಟ್ಯಾನ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಜನಕ್ಕೆ ಭಯ ಇದ್ದಾರೆ. ವೀಕ್ಷಕರೇ, ಇವತ್ತು ನಮ್ ಜೊತೆ ಡಾಕ್ಟರ್ ವಿಂದು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಡಾಕ್ಟರ್, ನಮಸ್ತೆ. 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 ಸೊ ಡಾಕ್ಟರ್, ನಿಮಗೆ ಗೊತ್ತಿರೋ ಹಾಗೆ ಈಗಿನ ಕಾಲದ ಹುಡುಗಿರು, ಅದ್ರಲ್ಲೂ ನಮ್ಮ ಏಜ್ ಹುಡುಗಿರಂತೂ ಬಿಸಿಲಿಗೆ ಹೋಗಕ್ ಸಿಕ್ಕಾಪಟ್ಟೆ ಎದುರುಕೊಳ್ತಾರೆ ಡಾಕ್ಟರ್. ಯಾಕಂದ್ರೆ ಸ್ಕಿನ್ ಅಲರ್ಜಿ ಆಗುತ್ತೆ, ಇಚ್ಚಿಂಗ್ ಶುರು ಆಗುತ್ತೆ, ಮತ್ತೆ ಮುಖ ಎಲ್ಲ ಒಂಥರ ಪಿಂಪಲ್ ಬ್ಲಾಕ್ ಹೆಡ್ಸ್ ಆಗುತ್ತೆ ಅಂತ ಎದುರುಕೊಳ್ತಾರೆ. ಈ ಯಾಕೆ ಡಾಕ್ಟರ್, ಏನ್ ರೀಸನ್? ಮೇನ್ಲಿ ನಾವು ಸ್ಕಿನ್ ಬಗ್ಗೆ ಹೇಳ್ಕೋಬೇಕಂದ್ರೆ ಮೊದಲನೇದಾಗಿ ನಮ್ ದೇಹದಲ್ಲಿ ಇರುವಂತ ಅತಿ ದೊಡ್ಡ ಆರ್ಗನ್ ಬಂದ್ಬಿಟ್ಟು ಸ್ಕಿನ್. ಸೊ ನಮ್ಮ ಚರ್ಮ ಅನ್ನೋದು ಆರೋಗ್ಯವಾಗಿ ಇರ್ಬೇಕಾಗಿರೋದು ಪ್ರತಿ ಒಬ್ಬರಿಗೆ ಅತಿ ಮುಖ್ಯ ಅಂತಾನೆ ನಾವು ಹೇಳ್ಕೋಬಹುದು. ಅಂತದ್ರಲ್ಲಿ ಈಗಿನ ಕಾಲದಲ್ಲಿ ನಾವು ನೀವು ಹೇಳ್ದಂಗೆ ತುಂಬಾ ಹೆಚ್ಚಾಗಿ ಚರ್ಮ ರೋಗಗಳು ಅನ್ನೋದು ನೋಡ್ತಾ ಇದೀವಿ. ಎಸ್ಪೆಷಲಿ ನೀವ್ ಹೇಳ್ದಂಗೆ ಬಿಸಿಲಲ್ಲಿ ಹೋಗೋದಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾರೆ. ಬಿಸಿಲಿಂದ ಅತಿ ಮುಖ್ಯ ಅಂತ ವೈಟಮಿನ್ ಡಿ ಅನ್ನೋದು ನಮ್ಗೆ ಸಿಗ್ಬೇಕು. ಬಟ್ ಅದೇನಾಗ್ತಾ ಇದೆ ಅಂದ್ರೆ ನಾವ್ ಯಾವತ್ತೂ ಕೂಡ ಕಂಪ್ಲೀಟ್ ಆಗಿ ದೇಹನ ಕವರ್ ಮಾಡ್ಕೊಂಡು ಬಿಸಿಲ್ನ ತಪ್ಪಿಸ್ಕೊಂಡು, ಇಲ್ಲ ಏನೋ ಒಂದು ಬಿಸಿಲು ಇಲ್ಲದೆ ಇರೋ ಜಾಗದಲ್ಲೇ ನಾವು ಇರೋ ತರ ನಾವು ನೋಡ್ಕೋತಾ ಇರ್ತೀವಿ. ಸೊ ಅದರಿಂದ ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂತೂ ಬಂದೇ ಬರುತ್ತೆ. ಬಟ್ ಈ ಯಾಕೆ ನಮ್ಗೆ ಈ ಸೂರ್ಯ ರೇಷ್ಮೆಯಿಂದ ಇಷ್ಟು ನಾವು ಸಫರ್ ಆಗ್ತಾ ಇದೀವಿ ಅಂತಂದ್ರೆ ಮೇನ್ಲಿ ಸೂರ್ಯ ರೇಷ್ಮೆದಲ್ಲಿ ಇರುವಂತ ಒಂದು UV ರೇಡಿಯೇಷನ್ಸ್ ಅಂತಾನೆ ಹೇಳ್ಕೋಬಹುದು. ಸೊ ಬಿಸಿಲಲ್ಲಿ ಇರುವಂತ ಒಂದು ಹಾರ್ಮ್ಫುಲ್ ಕೆಮಿಕಲ್ ರೇಡಿಯೇಷನ್ಸ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ಚರ್ಮದ ಮೇಲೆ ಅದರದ್ದು ಪ್ರಭಾವ ಇದ್ದೇ ಇರುತ್ತೆ. ಬಟ್ ಇದು ಬಿಸಿಲಂತಾನೆ ಅಲ್ಲ, ಈ ಚರ್ಮ ರೋಗ ಹಲವಾರಿದೆ. ಈಗ ನಾವು ಚಳಿಗಾಲದಲ್ಲಿ ತಗೋಬೇಕಂದ್ರೂ ಕೆಲವೊಂದು ಕಾಯಿಲೆಗಳಿರುತ್ತೆ, ಇಲ್ಲ ಬಿಸಿಲು ಕಾಲದಲ್ಲಿ ಕೆಲವೊಂದು ಕಾಯಿಲೆಗಳು ಅನ್ನೋದು ನಾವು ಇತ್ತೀಚೆಗೆ ನೋಡ್ತಾ ಇದೀವಿ. ಅದರಲ್ಲಿ ಕೂಡ ತುಂಬಾ ಸಾಮಾನ್ಯವಾಗಿ ಇರೋದು ಅಲರ್ಜಿ ನಾವು ನೋಡ್ಕೋಬೇಕಂದ್ರೆ ಅರ್ಟಿಕೇರಿಯಾ ಅಂದ್ರೆ ಈಗ ಒಬ್ರು ಇರ್ತಾರೆ, ಏನೋ ಒಂದು ತಿಂದಿರ್ತಾರೆ, ಊಟ ಮಾಡಿರ್ತಾರೆ, ಇದಕ್ಕಿನ್ನಂಗೆ ಮೈ ಪೂರ್ತಿ ಅವ್ರಿಗೆ ಕಡ್ತ ಅನ್ನೋದು ಶುರು ಆಗುತ್ತೆ, ಇಚ್ಚಿಂಗ್ ಅನ್ನೋದು ಶುರು ಆಗಿರುತ್ತೆ. ಸೊ ಈ ಇಚ್ಚಿಂಗ್ ಯಾಕೆ ಆಗ್ತಾ ಇರುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರಲ್ಲ. ಏನ್ ತಿಂದ್ರೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಇದು ಅಂದ್ರೆ ಬೆಳಗ್ಗೆ ಅಂತ ಇರೋದಿಲ್ಲ, ಸಂಜೆ ಅಂತ ಇಲ್ಲ, ರಾತ್ರಿ ಅಂತ ಇಲ್ಲ, ಯಾವ ಟೈಮಲ್ಲಿ ಕೂಡ ಯಾವುದೇ ವ್ಯತ್ಯಾಸ ಆದ್ರೂ ಕೂಡ ಇಂಥ ಅರ್ಟಿಕೇರಿಯಾ ಅನ್ನೋದು ಕಾಯಿಲೆ ಅನ್ನೋದು ನಾವು ನೋಡ್ತಾ ಇದ್ವಿ. ಸೊ ಅಂತದ್ರಲ್ಲಿ ಈ ಅರ್ಟಿಕೇರಿಯಾ ಯಾಕೆ ಬರುತ್ತೆ? ಮೇನ್ಲಿ ಅರ್ಟಿಕೇರಿಯಾ ನಮ್ಮ ದೇಹದಲ್ಲಿ ಇರುವಂತಹ ಕೆಲವೊಂದು ಕೆಮಿಕಲ್ಸ್ ಅನ್ನೋದು ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಸಪೋಸ್ ಅವ್ರೇನೋ ಒಂದು ತಿಂದಿರ್ತಾರೆ, ಅದರಿಂದ ದೇಹದಲ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ ಅನ್ನೋದು ಶುರು ಆಗಿರುತ್ತೆ. ಹಿಸ್ಟಮಿನ್ ಅನ್ನುವಂಥ ಕೆಮಿಕಲ್ಸ್ ಅವರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗೋದ್ರಿಂದಾನೇ ಇಂಥ ಅರ್ಟಿಕೇರಿಯಾ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಮೈಯಲ್ಲಿ ಎಲ್ಲಿ ಬೇಕಂದ್ರೂ ಅವ್ರಿಗೆ ದದ್ದೆ ತರ, ಇಲ್ಲ ಸ್ವಲ್ಪ ದಪ್ಪಾಗಿ ಗುಳೆಗಳ ತರ, ಈ ತರ ಇಚ್ಚಿಂಗ್ ಆಗೋ ಅಂತ ಕಾಯಿಲೆಗಳನ್ನ ನಾವು ಅರ್ಟಿಕೇರಿಯಾ ಅಂತ ಹೇಳ್ಕೋಬಹುದು. ಅಫ್ಕೋರ್ಸ್ ಇನ್ನು ಹಲವಾರು ಕಾಯಿಲೆಗಳಲ್ಲಿ ಕೂಡ ಸ್ಕಿನ್ ನಾವು ನೋಡ್ಕೋಬಹುದು. ಓಕೆ ಡಾಕ್ಟರ್, ಸೊ ಇದನ್ನ ಅವಾಯ್ಡ್ ಮಾಡೋದು ಹೇಗೆ? ಮೇನ್ಲಿ ಅವಾಯ್ಡ್ ಅಂತಂದ್ರೆ ಎಷ್ಟೊಂದ್ ಜನ ಪ್ರಿಕ್ ಟೆಸ್ಟ್ ಅಂತ ಮಾಡ್ಕೋತಾ ಇರ್ತಾರೆ. ಅಂದ್ರೆ ಏನ್ ತಿಂದ್ರೆ ನನ್ಗೆ ಈ ಚರ್ಮ ರೋಗ ಬರ್ತಾ ಇದೆ ಅಂತ ತಿಳ್ಕೊತಾ ಇರ್ತಾರೆ. ಹೇಳ್ತೀನಿ, ಕಾಯಿಲೆ ಅನ್ನೋದು ಶುರು ಆದಾಗ ಸ್ಟಾರ್ಟಿಂಗ್ ಅಲ್ಲಿ 1, 2, 3 ಇಲ್ಲ ಒಂದು ಐಟಮ್ಸ್ ಇಂದ ನಮ್ಗೆ ಈ ಸಮಸ್ಯೆ ಅನ್ನೋದು ಬರ್ತಾ ಇರುತ್ತೆ. ಬಟ್ ಈ ಕಾಯಿಲೆ ಜಾಸ್ತಿ ಆಗ್ತಾ ಇದ್ದಾಗ್ಲೇ ನಂಬರ್ ಆಫ್ ಐಟಮ್ಸ್ ನಮ್ಗೆ ಅಲರ್ಜಿ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವ್ ತಿಳ್ಕೊಂಡು ಏನ್ ಮಾಡಕ್ಕಾಗುತ್ತೆ, ಬರೀ ಆ ಐಟಮ್ಸ್ ಗಳನ್ನ ಒಂದೊಂದಾಗಿ ನಾವು ಬಿಡಬಹುದಾಗಿ ಅಷ್ಟೇ, ಬಿಟ್ರೆ ನಮ್ಮ ಕಾಯಿಲೆ ಗುಣ ಅನ್ನೋದು ಆಗೋದಿಲ್ಲ. ಅಂತದ್ರಲ್ಲಿ ನಮ್ಮ ಹೋಮಿಯೋಪತಿ ಹಾಸ್ಪಿಟಲ್ ಅಲ್ಲಿ ನಾವು ಕೊಡುವಂತ ಚಿಕಿತ್ಸಾ ವಿಧಾನ, ಇದರಿಂದ ಏನಾಗುತ್ತೆ ಅಂದ್ರೆ ನಾವು ನಂಬರ್ ಆಫ್ ಐಟಮ್ಸ್ ನ ಬಿಡೋದ್ಕಿಂತ ಇಲ್ಲ ಅದನ್ನ ಅವಾಯ್ಡ್ ಮಾಡೋದ್ಕಿಂತ ನಿಮ್ ದೇಹದಲ್ಲಿ ಇರುವಂತ ಒಂದು ರೋಗ ನಿರೋಧಕ ಶಕ್ತಿನ ಬೆಳೆಸ್ಬಿಟ್ಟು ಆ ಒಂದು ಅಲರ್ಜಿಕ್ ಸಮಸ್ಯೆನ ನಾವೇನಾದ್ರೂ ಗುಣಪಡಿಸ್ಕೊಳ್ಳೋದಾದ್ರೆ ಅರ್ಟಿಕೇರಿಯಾ ಅನ್ನೋಂಥ ಕಾಯಿಲೆನ ನಾವು ಖಂಡಿತವಾಗ್ಲೂ ಗುಣಪಡಿಸ್ಕೋಬಹುದು. ಅಂಡ್ ಮೇನ್ಲಿ ನಮ್ಮ ಹೋಮಿಯೋಪತಿನಲ್ಲಿ ನಾವು ಕೊಡುವಂತ ಚಿಕಿತ್ಸೆ ಬಂದ್ಬಿಟ್ಟು ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅನ್ನೋದು ಕೊಡ್ತೀವಿ. ಇದು ಪ್ರತ್ಯೇಕವಾಗಿ ಅವ್ರಿಗೆ ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್ ಆಗಿರುತ್ತೆ. ಯಾಕಂದ್ರೆ ಎಲ್ರೂ ದೇಹ ಒಂದೇ ತರ ಇರೋದಿಲ್ಲ, ಪ್ರತಿಯೊಬ್ಬರು ಮನುಷ್ಯರದು ಜೆನೆಟಿಕ್ ರಚನೆ ಬೇರೆ ತರ ಇರುತ್ತೆ. ಸೊ ಅಂತದ್ರಲ್ಲಿ ನ್ಯಾನೋ ಪಾರ್ಟಿಕಲ್ ಚಿಕಿತ್ಸೆ ಥೆರಪಿ ಏನಂತೂ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಅವ್ರ ಬಾಡಿಗೆ ತಕ್ಕಂಗೆ ಚಿಕಿತ್ಸೆ ಅನ್ನೋದು ಪ್ಲಾನ್ ಮಾಡಿದಾಗ ಡೆಫಿನೆಟ್ಲಿ ಇಂಥ ಒಂದು ಕಾಯಿಲೆನ ನಾವು ಗುಣಪಡಿಸ್ಕೋಬಹುದು. ಡಾಕ್ಟರ್ ಕಾಲೇಜ್ ರೆಡಿ ಇದ್ದಾರೆ, ಮಾತಾಡ್ಸ್ಕೊಂಡ್ ಬರೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ? ಮೋಹನ್ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಾವೇರಿಯಿಂದ ಮೇಡಮ್ ಮಾತಾಡ್ತಿರೋದು. ಡಾಕ್ಟರ್ ಇದ್ದಾರೆ, ಮಾತಾಡ್ಸಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೋಹನ್ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ ನಿಮ್ಗೆ? ನಮ್ ಫ್ರೆಂಡ್ಗೆ ಫಂಗಲ್ ಇನ್ಫೆಕ್ಷನ್ ಇತ್ತು ಮೇಡಮ್. ಓಕೆ. ಇದ್ವಿ ಸ್ವಲ್ಪ ದಿನ. ಹಾಸ್ಟೆಲ್ ಅಲ್ಲಿ ಇರುವಾಗ ಅವ್ರು ಟವಲ್ ಬಟ್ಟೆ ಯೂಸ್ ಮಾಡಿದ್ರಿಂದ ನನ್ಗೂ ಹರ್ಕೊಂಡ್ಬಿಟ್ಟಿದೆ.
ಅದೇನಾಗಿರೋದಂದ್ರೆ ಇವಾಗ ತೊಡೆ ತುಂಬಾ ಅಡ್ಕೊಂಡ್ಬಿಟ್ಟಿದೆ ಮೇಡಮ್. ತೊಡೆ ಸಂದಿಲೆಲ್ಲ ಅಡ್ಕೊಂಡ್ಬಿಟ್ಟಿದೆ. ಅದು ಎಲ್ಲಿಂದ ಆಗ್ತಾ ಹೋಗ್ತಾ ಇದೆನೋ ಅಲ್ಲೆಲ್ಲ ರೌಂಡ್ ರೌಂಡ್ ಆಗಿ ಆಗ್ತಾ ಇದೆ. ಕಪ್ಪು ಕಡೆಗಳೆಲ್ಲ ಕುತ್ಕೊಳ್ತಾ ಹೋಗ್ತಾ ಇದೆ. ಎಲ್ಲ ಕಡೆ ತೋರಿಸ್ದೆ, ಆಯಿಂಟ್ಮೆಂಟ್ ಕ್ರೀಮು ಸೋಪು ಕೊಟ್ಟರು, ಅದು ಹಚ್ಕೊಂಡ್ರೆ ಕಮ್ಮಿ ಇರುತ್ತೆ. ನೈಟ್ ಆದ್ರೆ ಏನಾಗುತ್ತೆ ಅಂದ್ರೆ ಜಾಸ್ತಿ ತುರ್ಕೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇದಕ್ಕೆ ಶಾಶ್ವತವಾದ ಪರಿಹಾರ ಡೆಫಿನೆಟ್ಲಿ ಸರ್, ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಬಂದ್ಬಿಟ್ಟು ಹರಳೋ ಅಂತದ್ದು ನಿಮ್ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆಯವ್ರಿಗೂ ಕೂಡ ಅದು ತುಂಬಾ ಸುಲಭವಾಗಿ ಹರಡುತ್ತೆ. ಈಗ ನೀವು ಹೇಳಿದ್ರಲ್ಲ ನಿಮ್ ಸಿಸ್ಟರ್ ಇಂದ ನಿಮ್ಗೆ ಬಂದಿದೆ ಅಂತ ಹೇಳಿ, ಸೊ ಅದೇ ತರ ನಿಮಗೂ ಕೂಡ ಏನಾಗುತ್ತೆ ಅಂದ್ರೆ ನಿಮ್ದು ಟವಲ್ ಯಾರಾದ್ರೂ ಬೇರೆಯವರು ಯೂಸ್ ಮಾಡಿದ್ರೆ, ಇಲ್ಲ ಏನಾದ್ರೂ ನೀವು ಒಂದ್ ಜಾಗದಲ್ಲಿ ಕೆರ್ಕೊಂಡು ಇನ್ನೊಂದ್ ಜಾಗದಲ್ಲಿ ಕೆರೆದಾಗ ಏನಾಗುತ್ತೆ ಅಂದ್ರೆ ಆ ಫಂಗಲ್ ಇನ್ಫೆಕ್ಷನ್ಸ್ ಅನ್ನುವಂತ ಬೀಜ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಬರೀ ಕ್ರೀಮ್ಸ್ ಹಚ್ಚೋದು ಇಲ್ಲ ಮೇಲೆ ಮಾತ್ರ ನಾವು ಮಾಡಿದಾಗ ಏನಾಗುತ್ತೆ ಹೋದಂಗೆ ಅನಿಸ್ದಾಗ ಬಟ್ ಸ್ವಲ್ಪ ದಿವಸ ಆದ್ಮೇಲೆ ಪುನಃ ಬಂದ್ಬಿಡುತ್ತೆ. ಯಾಕಂದ್ರೆ ಚರ್ಮದ ಕೆಳಗಡೆ ಆ ಸ್ಪೋರ್ಸ್ ಯಾವ್ದಂತೂ ಇರುತ್ತಲ್ಲ, ಫಂಗಸ್ ಅದು ಹಾಗೆ ಉಳ್ಕೊಂಡಿರುತ್ತೆ. ಸೊ ಶಾಶ್ವತವಾಗಿ ನಿಮ್ಗೆ ಪರಿಹಾರ ಬೇಕು ಅಂತಂದಾಗ ಒಳಗಡೆಯಿಂದ ಕಾಯಿಲೆ ವಾಸಿ ಆಗಬೇಕು. ಸೊ ನೀವೇನ್ ಮಾಡಿ ಅಂದ್ರೆ ನೀವು ಕೂಡ ಜೊತೆಗೆ ನಿಮ್ಮ ತಂಗಿನೂ ಕೂಡ ಇಲ್ಲ ಮನೇಲಿ ಯಾರಿಗಾದ್ರೂ ಸ್ಪ್ರೆಡ್ ಆಗಿದ್ರೆ ಡೆಫಿನೆಟ್ಲಿ ಎಲ್ರು ಕೂಡ ಒಂದು ಸೈಡ್ ಎಫೆಕ್ಟ್ಸ್ ಇಲ್ದ್ರೇನೆ ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಅನ್ನೋದು ಪಡ್ಕೋಬಹುದು. ಬಟ್ ಎಷ್ಟು ಮಟ್ಟಿಗೆ ಇದೆ, ಎಷ್ಟು ಸಮಯ ತಗೋಬಹುದು, ಇವೆಲ್ಲ ಕೂಡ ನೋಡಿ ನಂತರನೇ ಹೇಳಕ್ ಆಗುತ್ತೆ. ಯಾಕಂದ್ರೆ ತುಂಬಾ ದೇಹದಲ್ಲಿ ಜಾಸ್ತಿ ಸ್ಪ್ರೆಡ್ ಆಗಿದ್ರೆ ಸ್ವಲ್ಪ ಸಮಯ ತಗೋಬಹುದು. ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬಂದ್ರೆ ಏನಾಗುತ್ತೆ, ಬೇಗ ಗುಣಮಟ್ಟಿಗೆ ಆಗುತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ ಹತ್ರದಲ್ಲಿ ಇರುವಂತ ಶಾಖೆಗೆ ಹೋಗಿ ಒಂದ್ಸಲ ಭೇಟಿ ಆಗಿ ಫಂಗಲ್ ಇನ್ಫೆಕ್ಷನ್ಗೆ ಯಾವ್ದೇ ತರ ಪರೀಕ್ಷೆಗಳೇನು ಬೇಕಿಲ್ಲ. ಡಾಕ್ಟ್ರೇ ನಿಮ್ಗೆ ವಿಜುವಲ್ ಎಕ್ಸಾಮಿನೇಷನ್ ಮಾಡಿ ಅದಕ್ಕೆ ಯಾವ ತರ ಮೆಡಿಸಿನ್ಸ್ ಕೊಡ್ತಾರೆ, ಎಷ್ಟು ದಿವಸ ತಗೋಬೇಕು ಅನ್ನೋದು ರೆಕಮೆಂಡ್ ಮಾಡ್ತಾರೆ ಸರ್. ಓಕೆ, ತುಂಬಾ ಧನ್ಯವಾದ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸೊ ಡಾಕ್ಟರ್, ನೀವು ಈಗ ತಾನೇ ಆರ್ಟಿಕೇರಿಯಾ ಬಗ್ಗೆ ಹೇಳ್ತಿದ್ರಿ. ಸೊ ಇದರಲ್ಲಿ ಟೈಪ್ಸ್ ಯಾವ ಟೈಪ್ಸ್ ಇದೆ ಡಾಕ್ಟರ್? ಚರ್ಮ ರೋಗ ಅಂತ ಅಂದಾಗ ಹಲವಾರು ವಿಧಗಳಿರುತ್ತೆ. ಸೊ ನಾನು ಆಲ್ರೆಡಿ ಅರ್ಟಿಕೇರಿಯಾ ಬಗ್ಗೆ ಹೇಳಿದ್ದೀನಿ. ಸೊ ಅದೇ ತರ ಅತಿ ಸಾಮಾನ್ಯವಾಗಿ ನೋಡುವಂತ ಕಾಯಿಲೆ ಈಗ ಸೋರಿಯಾಸಿಸ್, ಎಕ್ಸಿಮಾ ಅಂತ ಕಾಯಿಲೆ ಕೂಡ ಇತ್ತೀಚೆಗೆ ನೋಡ್ತಾ ಇದೀವಿ. ಅದು ಬಿಟ್ಟು ವಯಸ್ಸು ಅಂದ್ರೆ ಈವನ್ ಅಡಾಲಸೆನ್ಸ್ ಏಜ್ ಅಲ್ಲಿ ನೋಡುವಂತ ಪಿಂಪಲ್ಸ್ ಕೂಡ ಒಂದು ಚರ್ಮ ರೋಗ ಕ್ಯಾಟಗರಿನಲ್ಲಿ ನಾವು ಹೇಳ್ಕೋಬಹುದು. ಸೊ ಈಗ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸೋರಿಯಾಸಿಸ್, ಅದು ಕೂಡ ಮೇನ್ಲಿ ಸೋರಿಯಸ್ ಬಗ್ಗೆ ಮೊದಲನೇದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಒಂದು ಚರ್ಮ ರೋಗ ಬಂದಿದೆ ಅಂತಂದ್ರೆ ಫಸ್ಟ್ ಕಣ್ಣಿಗೆ ಕಾಣುವಂತ ಕಾಯಿಲೆ ಇರೋದ್ರಿಂದ ಸೊಸೈಟಿನಲ್ಲಿ ಮೇನ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಬರ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಆ ಸಫರ್ ಆಗ್ತಾ ಇರೋ ಪೇಷಂಟ್ಗೆ ಸೈಕಲಾಜಿಕಲಿ ತುಂಬಾ ಡಿಪ್ರೆಸ್ಡ್ಗೆ ಅವರು ಆಗ್ತಾ ಇರ್ತಾರೆ. ಸೊ ಅಂತದ್ರಲ್ಲಿ ಈ ಸೋರಿಯಾಸಿಸ್ ಆಗಿರ್ಬಹುದು, ಇಲ್ಲ ಎಕ್ಸಿಮಾ ಆಗಿರಬಹುದು, ಇಲ್ಲ ಯಾವುದೇ ತರ ಫಂಗಲ್ ಇನ್ಫೆಕ್ಷನ್ ಬಿಟ್ಟು ಯಾವುದೇ ತರ ಇನ್ಫೆಕ್ಷಿಯಸ್ ಡಿಸೀಸಸ್ ಬಿಟ್ಟು ಬೇರೆ ತರ ಚರ್ಮ ರೋಗ ಅನ್ನೋದು ಅಂಟು ರೋಗ ಇಲ್ಲ ಅಂತಾನೆ ಹೇಳ್ಕೋಬಹುದು. ಸೊ ಮೇನ್ಲಿ ಸೋರಿಯಾಸಿಸ್ ಅನ್ನೋದು ಹೇಳ್ಬೇಕಂದ್ರೆ ಅದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್. ದೇಹದಲ್ಲಿ ಇರುವಂತಹ ಒಂದು ರೋಗ ನಿರೋಧಕ ಶಕ್ತಿ ಸಾಮಾನ್ಯವಾಗಿ ನಮ್ಮನ್ನ ಕಾಪಾಡಬೇಕಾಗಿರುವಂತ ಒಂದು ಶಕ್ತಿ ಏನಾಗ್ತಾ ಇರುತ್ತೆ ಅಂದ್ರೆ ನಿಮ್ಮ ದೇಹನ್ನೇ ಅದು ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದಾಗ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ಕೋಬಹುದು. ಅಂತದ್ರಲ್ಲಿ ಒಬ್ಬ ಮನುಷ್ಯರಿಗೆ ಚರ್ಮ ಅನ್ನೋದು ಹುಟ್ಟದಾಗಿಂದಾನು ಒಂದೇ ತರ ಏನೋ ಇರೋದಿಲ್ಲ. ಅದಕ್ಕೆ ಬೆಳವಣಿಗೆ ಅನ್ನೋದು ಇರುತ್ತೆ, ಸೆಲ್ಸ್ ಡಿವೈಡ್ ಆಗ್ತಾ ಇರುತ್ತೆ. ಚರ್ಮ ಕೂಡ ಅದಕ್ಕೆ ಸಾಯೋ ಅಂತ ಒಂದು ಟೈಮ್ ಡ್ಯೂರೇಷನ್ ಕೂಡ ಇರುತ್ತೆ. ಸೊ ಒಬ್ಬ ನಾರ್ಮಲ್ ಪರ್ಸನ್ಗೆ ಈ ಚರ್ಮ ಅನ್ನೋದು ಸಹಜವಾಗಿ 30ರಿಂದ 40 ದಿವಸದಲ್ಲಿ ಸಾಯೋ ಅಂತ ಒಂದು ಚರ್ಮ ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ ರೋಗ ನಿರೋಧಕ ಶಕ್ತಿ ಬಲವಂತವಾಗಿ ಚರ್ಮನ ಸಾಯಿಸ್ತಾ ಇರೋ ಕಾರಣಕ್ಕೇನೆ ನಿಮ್ ಚರ್ಮದ ಮೇಲೆ ರ್ಯಾಷಸ್ ತರ ಬೆಳವಣಿಗೆ ಆಗುತ್ತೆ. ಸೊ ಅದರಲ್ಲಿ ಕೂಡ ಹಲವಾರು ಟೈಪ್ಸ್ ಆಫ್ ಸೋರಿಯಾಸಿಸ್ ಇದೆ. ಸೊ ಮೇನ್ಲಿ ಬೇಸ್ಡ್ ಆನ್ ಯಾವ ದೇಹದಲ್ಲಿ ಯಾವ ಭಾಗದಲ್ಲಿ ನಿಮ್ಗೆ ರ್ಯಾಷಸ್ ಅನ್ನೋದು ಬರ್ತಾ ಇರುತ್ತೆ ಅದರ ಮೇಲೆ ಸೋರಿಯಾಸಿಸ್ ಅನ್ನೋಂಥ ಕಾಯಿಲೆ ಅನ್ನೋದು ನಾವು ನೋಡ್ಕೋಬಹುದು. ಸೊ ಮೇನ್ಲಿ ಆಟೋ ಇಮ್ಯೂನ್ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಇಂಥದ್ರಲ್ಲಿ ಕೆಲವೊಬ್ಬರಿಗೆ ಡ್ಯಾಂಡ್ರಫ್ ಅಂತ ಅನ್ಕೋತಾರೆ, ತಲೆಯಲ್ಲಿ ಹೊಟ್ಟು ತರ ಅವ್ರಿಗೆ ಚರ್ಮ ಅನ್ನೋದು ಉದುರ್ತಾ ಇರುತ್ತೆ. ಸೊ ಸೋರಿಯಾಸಿಸ್ ಅಲ್ಲಿ ನಮ್ಗೆ ಸ್ಕಿನ್ ಬಂದ್ಬಿಟ್ಟು ಸಿಲ್ವರಿ ರ್ಯಾಶ್, ರೆಡ್ಡಿಶ್ ರ್ಯಾಶ್ ಅನ್ನೋದು ನಾವು ಸೋರಿಯಾಸಿಸ್ ಅಲ್ಲಿ ನೋಡಬಹುದು. ತಲೆ ಭಾಗದಲ್ಲಿ ಈ ತರ ಸೋರಿಯಾಸಿಸ್ ಪ್ಯಾಚಸ್ ನಮ್ಗೆ ಕಂಡು ಬಂದಾಗ ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ಕೋಬಹುದು. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಸಂಧಿಗಳಲ್ಲಿ ಅಂದ್ರೆ ತೊಡೆ ಸಂಧಿಗಳಿರಬಹುದು, ಇಲ್ಲ ಮಂಡಿ ಸಂಧಿಗಳಲ್ಲಿ ಇರಬಹುದು, ಇಲ್ಲ ಈ ಫೋಲ್ಡ್ಸ್ ಯಾವ್ದಂತೂ ಹೇಳ್ತೀವಿ. ಸೊ ಅವ್ರಿಗೆ ಅಂಡರ್ ಆರ್ಮ್ಸ್ ಅಲ್ಲಿ ಇರಬಹುದು, ಇಲ್ಲ ಬ್ರೆಸ್ಟ್ ಲೈನ್ ಅಲ್ಲಿ ಲೇಡೀಸ್ಗೆ ಸಾಮಾನ್ಯವಾಗಿ ಬೇವೂರ್ ಕಡು ಇರೋ ಜಾಗದಲ್ಲಿ ಕೂಡ ನಮ್ಗೆ ಈ ತರ ರ್ಯಾಷಸ್ ಬಂದಾಗ ಅದು ಫಂಗಲ್ ಇನ್ಫೆಕ್ಷನ್ ಇಲ್ಲ ಅಂತ ಅಂದ್ರೆ ಇಂಥ ಒಂದು ಸೋರಿಯಾಸಿಸ್ ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ಕೋಬಹುದು. ಇಂಥ ಸೋರಿಯಾಸಿಸ್ ಅಲ್ಲಿ ನಮ್ಗೆ ಸಹಜವಾಗಿ ಹೊಟ್ಟು ಅನ್ನೋದು ಕಂಡು ಬರಲ್ಲ, ಬಟ್ ರೆಡ್ಡಿಶ್ ಕಲರ್ ರ್ಯಾಶ್ ಅನ್ನೋ ತರ ನಮ್ಗೆ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಈ ಸೋರಿಯಾಸಿಸ್ ಅನ್ನೋದು ಬರೀ ಚರ್ಮದ ಮೇಲೇನೆ ಅಲ್ಲ, ಉಗುರು ಸಮೇತನೂ ಈ ಸೋರಿಯಾಸಿಸ್ ಅನ್ನೋದು ಬಿಡಂಗಿಲ್ಲ. ಸೊ ನಮ್ಗೆ ಕೈ ಉಗುರಲ್ಲಿ ಇಲ್ಲ ಕಾಲು ಉಗುರಲ್ಲಿ ನಮ್ಮ ನೇಲ್ಸ್ ಅನ್ನೋದು ಹೆಲ್ದಿಯಾಗಿ ಕಾಣೋದಿಲ್ಲ.
ಅಂದ್ರೆ ತುಂಬಾ ಯೆಲ್ಲೋಯಿಶ್ ಡಿಸ್ಕಲರೇಷನ್ ಆಗಿ ಕಾಣ್ತಾ ಇರುತ್ತೆ, ತುಂಬಾ ಅನ್ಹೆಲ್ದಿ ಆಗಿ ನೇಲ್ಸ್ ಅನ್ನೋದು ಕಂಡು ಬರ್ತಾ ಇರುತ್ತೆ. ಇಫ್ ಇಟ್ ಇಸ್ ನಾಟ್ ಫಂಗಲ್ ಇನ್ಫೆಕ್ಷನ್ ದೆನ್ ಇದನ್ನ ನಾವು ನೇಲ್ ಸೋರಿಯಾಸಿಸ್ ಅಂತ ಕೂಡ ಹೇಳ್ಕೋಬಹುದು. ಅತಿ ಸಾಮಾನ್ಯವಾಗಿ ನಾವು ನೋಡೋ ಅಂತಹ ಸೋರಿಯಾಸಿಸ್ ಬಂದ್ಬಿಟ್ಟು ಪ್ಲೇಕ್ ಸೋರಿಯಾಸಿಸ್. ಸೊ ಇದು ಒಂದು 70 to 80% ಜನರಿಗೆ ಸೋರಿಯಾಸಿಸ್ ಬಂದ್ರೆ ಪ್ಲೇಕ್ ಸೋರಿಯಾಸಿಸ್ ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಅಂಡ್ ಯಾವ ಲೊಕೇಶನ್ ಅಲ್ಲಿ, ಸೊ ಮೇನ್ಲಿ ಮಂಡಿ ಭಾಗದಲ್ಲಿ, ಇಲ್ಲ ಕೆಲವೊಬ್ಬರಿಗೆ ಬೆನ್ನು ಕೆಳಗಡೆ ಭಾಗದಲ್ಲಿ, ಇಲ್ಲ ಕೆಲವೊಬ್ಬರಿಗೆ ಎಲ್ಬೋಸ್ ಭಾಗದಲ್ಲಿ, ಈ ತರ ಕೆಲವೊಂದು ಪರ್ಟಿಕ್ಯುಲರ್ ಏರಿಯಾಸ್ ಅಲ್ಲಿ ಚರ್ಮ ತುಂಬಾ ದಪ್ಪಾಗಿರುತ್ತೆ. ಜೊತೆಗೆ ಚರ್ಮ ಕೂಡ ಹೊಟ್ಟಾಗಿ ಅದು ಬೀಳ್ತಾ ಇರುತ್ತೆ. ವೈಟಿಶ್ ಕಲರ್ ಅಲ್ಲಿ ಅವ್ರಿಗೆ ಚರ್ಮ ಅನ್ನೋದು ಸಿಲ್ವರಿ ಅದು ಬೀಳ್ತಾ ಇದ್ದಾಗ ಇಂಥ ಸೋರಿಯಾಸಿಸ್ ನಾವು ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ಕೋಬಹುದು. ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ತಾರೆ. ಹಲೋ, ಕೇಳಿಸ್ತಿದ್ಯಾ ಸರ್? ಹಾ ಕೇಳಿಸ್ತಿದೆ ಸರ್. ನಿಮ್ಮ ಹೆಸರು? ನವೀನ್ ಅಂತ ಹೇಳಿ ಚಿಕ್ಕಮಗಳೂರಿಂದ ಮಾತಾಡ್ತಾ ಇದ್ದೀನಿ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ, ಹಲೋ. ಹಲೋ, ಹೇಳಿ ನವೀನ್ ಅವರೇ, ತಮ್ಗೇನ್ ಸಮಸ್ಯೆ ಇದೆ? ಡಾಕ್ಟರ್, ಇದು ನಾನು ಏನಾದ್ರು ನಾನ್ ವೆಜ್ ಯಾವಾಗ ಇದು ಮಾಡ್ತೀನಲ್ಲ, ಕನ್ಸ್ಯೂಮ್ ಮಾಡ್ತೀನಲ್ಲ, ಅವಾಗೆಲ್ಲ ನನ್ಗೆ ಚರ್ಮದ ಪ್ರಾಬ್ಲಮ್ಸ್ ಬರುತ್ತೆ. ಅದು ಒಂದು 5-6 ವರ್ಷದಿಂದ ನನ್ಗೆ ಇದೆ ಪ್ರಾಬ್ಲಮ್. ನಾನು ಟ್ರೀಟ್ಮೆಂಟ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ ಬೇರೆ ಕಡೆ, ಬಟ್ ಅದು ಕಂಪ್ಲೀಟ್ ಆಗಿ ನನ್ಗೆ ಕ್ಲಿಯರ್ ಆಗ್ತಾ ಇಲ್ಲ. ಅಂದ್ರೆ ನಾನ್ ವೆಜ್ ನಾನು ಯಾವಾಗ್ಲೇ ನಾನು ಮಾಡಿದ್ರು ಕೂಡ ಪ್ರಾಬ್ಲಮ್ ಬರ್ತಾನೆ ಇದೆ. ಕೈಯಲ್ಲೆಲ್ಲಾನು ಒಂದ್ ಕೈ ಬರ್ತದೆ, ತುಂಬಾ ಇರಿಟೇಷನ್ಸ್ ಇರುತ್ತೆ ಅದು. ಓಕೆ, ನಿಮ್ಗೆ ಮೈ ಮೇಲೆ ಏನಾದ್ರು ದದ್ದೆ ತರ ಬರ್ತಾ ಇದೆನಾ ನವಿ ಜೊತೆಗೆ? ಗದ್ದೆ ತರನಾ? ದದ್ದೆ ತರ ಅಂದ್ರೆ ಸ್ವೆಲ್ಲಿಂಗ್ ಸ್ವಲ್ಪ ದಪ್ಪಗೆ ದದ್ದೆ ತರ ಏನಾದ್ರು ಬರ್ತಾ? ಲೈಟ್ ಆಗಿ ಬರುತ್ತೆ. ಓಕೆ, ಸಿ ಆಲ್ರೆಡಿ ನೀವು ಪ್ರೋಗ್ರಾಮ್ ಪೂರ್ತಿ ನೋಡೋದಾದ್ರೆ ನಾನು ಆಲ್ರೆಡಿ ಅರ್ಟಿಕೇರಿಯಾ ಅನ್ನೋ ಕಾಯಿಲೆ ಬಗ್ಗೆ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಯಾವ ವಿಷಯದಿಂದ ಅವ್ರಿಗೆ ಅಲರ್ಜಿಕ್ ಬರುತ್ತೆ ಅಂತ ಗೊತ್ತಿರಲ್ಲ. ಕೆಲವೊಬ್ಬರಿಗೆ ಬಟ್ಟೆಗಳಿಂದ ಬರಬಹುದು, ಕೆಲವೊಬ್ಬರಿಗೆ ಫುಡ್ ವ್ಯತ್ಯಾಸದಿಂದಾನು ಬರಬಹುದು. ಸೊ ನಿಮ್ ವಿಷಯಕ್ಕೆ ಬಂದ್ರೆ ನಿಮ್ಗೆ ನಾನ್ ವೆಜ್ ಫುಡ್ ತಿಂದಾಗ ನಿಮ್ ದೇಹದಲ್ಲಿ ಕೆಲವೊಂದು ಕೆಮಿಕಲ್ಸ್ ಅನ್ನೋದು ತುಂಬಾ ಹೆಚ್ಚಾಗಿ ಬಿಡುಗಡೆ ಆಗುತ್ತೆ. ಅದನ್ನ ನಾವು ಹಿಸ್ಟಮಿನ್ ಅಂತ ಹೇಳ್ತೀವಿ. ಸೊ ಸಹಜವಾಗಿ ಏನ್ ಮಾಡ್ತಾರೆ ಅಂದ್ರೆ ಇಂಥ ಅಲರ್ಜಿ ಆದಾಗ ಮಾಂಟೆಕ್ ಎಲ್ಸಿ ತಗೊಳ್ಳೋದು, ಸಿಟ್ರಿಸಿನ್ ತಗೊಳ್ಳೋದು, ಇಂಥ ಟ್ಯಾಬ್ಲೆಟ್ ತಗೊಂಡು ತಾತ್ಕಾಲಿಕವಾಗಿ ಮಾತ್ರನೇ ಕಡಿಮೆ ಮಾಡ್ಕೊಳ್ತಾ ಇರ್ತಾರೆ. ಸೊ ನನ್ನ ಪ್ರಕಾರ ನೀವು ಕೂಡ ಅದೇ ತರ ಚಿಕಿತ್ಸೆ ತಗೊಂಡಿರ್ತೀರಾ. ಸೊ ಡೆಫಿನೆಟ್ಲಿ ನಿಮ್ಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ವಿಧಾನದಿಂದ ಒಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇರುತ್ತೆ. ಓಕೆ, ಸೊ ಯಾವ್ಯಾವ ಫುಡ್ ಇಂದ ನಮ್ಗೆ ಅಲರ್ಜಿ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕಿಂತಾನು ನಿಮ್ ರೋಗ ನಿರೋಧಕ ಶಕ್ತಿನ ಬೆಳೆಸೋದು ಕರೆಕ್ಟ್ ಅಂತ ನನ್ನ ಉದ್ದೇಶ. ಸೊ ನೀವೇನ್ ಮಾಡಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ ಸಮಸ್ಯೆಗೆ ರಿಪೋರ್ಟ್ಸ್ ಯಾವ್ದೇ ತರ ಏನು ಬೇಕಿರಲ್ಲ. ಸೊ ನಿಮ್ದು ಪ್ರಾಬ್ಲಮ್ ಅಲರ್ಜಿ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ, ಅರ್ಟಿಕೇರಿಯಾ ಅನ್ನೋಂಥ ಸಮಸ್ಯೆ. ಸೊ ಡೆಫಿನೆಟ್ಲಿ ಅರ್ಟಿಕೇರಿಯಾಗೆ ತುಂಬಾ ಒಳ್ಳೆ ಚಿಕಿತ್ಸೆ ನಿಮ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಸಿಗುತ್ತೆ. ಒಂದ್ಸಲ ಬಂದು ಭೇಟಿ ಆಗಿ. ಕರೆ ಮಾಡಿದಕ್ಕೆ ಧನ್ಯವಾದ. ಇತ್ತೀಚೆಗೆ ಚರ್ಮ ರೋಗ ಅನ್ನೋದು ತುಂಬಾ ಜಾಸ್ತಿನೇ ಕಾಣಿಸ್ಕೊಳ್ತಿದೆ. ಯಾವ ಕಾರಣಕ್ಕೆ ಡಾಕ್ಟರ್ ಅದು? ಒಂದೊಂದು ತರ ಒಂದು ಚರ್ಮ ರೋಗಕ್ಕೆ ಕಾರಣಗಳು ಬೇರೆ ಬೇರೆ ಅಂತಾನೆ ಹೇಳ್ಕೋಬಹುದು. ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಅಂತ ಹೇಳ್ಕೊತಾ ಇದೆ, ಅದೊಂದು ಆಟೋ ಇಮ್ಯೂನ್ ಡಿಸೀಸ್. ಸೊ ಆಟೋ ಇಮ್ಯೂನ್ ಡಿಸೀಸ್ಗಳು ಬರೋದಕ್ಕೆ ಅನುವಂಶೀಯ ಕಾರಣ ಇರಬಹುದು. ಅಂದ್ರೆ ಅವ್ರ ತಂದೆ ತಾಯಿಗೆ ಇಲ್ಲ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದ್ರೂ ಆಟೋ ಇಮ್ಯೂನ್ ಡಿಸೀಸ್ ಇದ್ದಾಗ ಅಂಥದ್ರಲ್ಲಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ಆಟೋ ಇಮ್ಯೂನ್ ಕೆಲವೊಬ್ಬರಿಗೆ ಚರ್ಮ ರೋಗ ತರ ಅನ್ನೋದು ಕಾಣ್ಬಹುದು. ಅದು ಸ್ಪೆಷಲಿ ಸೋರಿಯಾಸಿಸ್ ವಿಷಯಕ್ಕೆ. ಇನ್ನೊಂದು ತುಂಬಾ ಅತಿ ಮುಖ್ಯವಾದಂತ ಚರ್ಮ ರೋಗ ಅಂದ್ರೆ ಎಕ್ಸಿಮಾ ಮತ್ತೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್. ಈಗ ಲೇಡೀಸ್ ನಾವು ನೋಡ್ತಾ ಇರ್ತೀವಿ ತುಂಬಾ ಹೆಚ್ಚಾಗಿ ಸೋಪ್ ಅಲ್ಲಿ ಇಲ್ಲ ಏನೊಂದು ಕೆಮಿಕಲ್ಸ್ ಅಲ್ಲಿ ತುಂಬಾ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಕೂಡ ಕೈಯಲ್ಲಿ ಅವ್ರಿಗೆ ರ್ಯಾಶಸ್ ಎಲ್ಲ ಡೆವಲಪ್ ಆಗಿ ಕೈಯಲ್ಲಿ ಸಮೇತನು ಅವ್ರಿಗೆ ಹೊಟ್ಟು ತರ ಉದುರ್ತಾ ಇರುತ್ತೆ, ತುಂಬಾ ನವೆ ಅನ್ನೋದು ಬರ್ತಾ ಇರುತ್ತೆ. ಇಂಥ ಪ್ರಾಬ್ಲಮ್ ನಾವು ಎಕ್ಸಿಮಾ ಅಂತ ಹೇಳ್ತೀವಿ. ಬಟ್ ಎಕ್ಸಿಮಾನು ಸೋರಿಯಾಸಿಸ್ ಲಕ್ಷಣಗಳು ಆಲ್ಮೋಸ್ಟ್ ಒಂದೇ ತರಾನೇ ಇರುತ್ತೆ. ಬಟ್ ಹಾಗಾಗಿ ಈ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಚರ್ಮದಲ್ಲಿ ನೆವೆ ಅನ್ನೋದು ಎಕ್ಸಿಮಾಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಮೇನ್ ಪ್ರಾಮಿನೆಂಟ್ ಆಗಿ ಕಾಣುವಂತ ಸಿಂಪ್ಟಮ್ ಬಂದ್ಬಿಟ್ಟು ಹುರಿ. ಅವರು ಚರ್ಮದಲ್ಲಿ ತುಂಬಾ ರ್ಯಾಶಸ್ ಹತ್ರ ತುಂಬಾ ಹುರಿ ಅನ್ನೋದು ಇರುತ್ತೆ. ಸೊ ದಿಸ್ ಇಸ್ ಅ ಸ್ಮಾಲ್ ಡಿಫ್ರೆನ್ಸ್. ಜೊತೆಗೆ ಸೋರಿಯಾಸಿಸ್ ಬಂದ್ಬಿಟ್ಟು ಚಳಿಗಾಲದಲ್ಲೇ ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಬಟ್ ಎಕ್ಸಿಮಾ ಬಂದ್ಬಿಟ್ಟು ಸಾಮಾನ್ಯವಾಗಿ ಬಿಸಿಲು ಕಾಲದಲ್ಲೇ ನಾವು ಹೆಚ್ಚಾಗಿ ನೋಡಬಹುದು. ಇನ್ನೊಂದು ಮಕ್ಕಳಲ್ಲಿ ಸಮೇತ ಕೂಡ ನಾವು ಸ್ಕಿನ್ ಪ್ರಾಬ್ಲಮ್ಸ್ ಅನ್ನೋದು ನೋಡ್ತೀವಿ. ತುಂಬಾ ಹುಟ್ಟಿದ ಮಕ್ಕಳಲ್ಲಿ ಅವ್ರ ಕೆನೆಗೆ ರೆಡ್ ರ್ಯಾಶಸ್ ತರ ಬರ್ತಾ ಇರುತ್ತೆ, ಇಲ್ಲ ಅವ್ರ ಮೈ ಮೇಲೆ ಇಲ್ಲ ಡೈಪರ್ ರ್ಯಾಶಸ್ ತರ ಅಲರ್ಜಿಕ್ ರಿಯಾಕ್ಷನ್ಸ್ ಅನ್ನೋದು ಬರ್ತಾ ಇರುತ್ತೆ. ಇದನ್ನ ನಾವು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಇದು ಮೇನ್ಲಿ ಏನಂದ್ರೆ ದೇಹದಲ್ಲಿ ಹಲವಾರು ಅಂದ್ರೆ ಎಕ್ಸ್ಪೋಸ್ಡ್ ಆದಾಗ ಅವ್ರಿಗೆ ಸ್ವಲ್ಪ ಅಲರ್ಜಿಕ್ ರಿಯಾಕ್ಷನ್ಸ್ ಅನ್ನೋದು ಅವ್ರ ದೇಹದಲ್ಲಿ ಆಗ್ತಾ ಇರುತ್ತೆ. ಅದರಿಂದ ಕಾಣುವಂತ ರ್ಯಾಶಸ್ ನಾವು ಕಾಂಟ್ಯಾಕ್ಟ್ ಅಂದ್ರೆ ಅವರು ಏನೋ ಒಂದು ಕೆಮಿಕಲ್ಗೆ ಏನಾದ್ರು ಪ್ರಾಡಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಅವ್ರ ಬಾಡಿದಲ್ಲಿ ನಡೆಯುವಂತ ಒಂದು ಅಲರ್ಜಿಕ್ ರಿಯಾಕ್ಷನ್ ಸಲುವಾಗಿ
ರ್ಯಾಷಸ್ ಅನ್ನೋದು ಕಂಡು ಬರ್ತಾ ಇರುತ್ತೆ. ಇದು ನಾವು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ಕೋಬಹುದು. ಸೊ ಸಾಮಾನ್ಯವಾಗಿ ಎಲ್ಲಾ ರೀತಿಯಂತ ಪ್ರಾಬ್ಲಮ್ಗೆ ನಾವು ಸ್ಟ್ರೆಸ್ಸೇ ಮೂಲ ಕಾರಣ ಅಂತ ಹೇಳ್ತೀವಿ. ಈಗ ಅದು ಸೋರಿಯಾಸಿಸ್ ಆಗಿರಬಹುದು, ಇಲ್ಲ ಎಕ್ಸಿಮಾ ಆಗಿರಬಹುದು. ಇತ್ತೀಚೆಗೆ ನಾವು ಲೀಡ್ ಮಾಡ್ತಾ ಇರುವಂತ ಸ್ಟ್ರೆಸ್ಫುಲ್ ಜೀವನ ಏನಿದೆ ಅದೇ ಎಲ್ಲದಕ್ಕೂ ಮೂಲ ಕಾರಣ. ಎಸ್ಪೆಷಲಿ ಫೀಮೇಲ್ ವಿಷಯಕ್ಕೆ ಬಂದಾಗ ಹಾರ್ಮೋನಲ್ ಡಿಸ್ಟರ್ಬೆನ್ಸ್. ಸೊ ಹಾರ್ಮೋನಲ್ ವೇರಿಯೇಷನ್ಸ್ ತುಂಬಾ ಹೆಚ್ಚಾಗ್ತಾ ಇದೆ. ನಾವು ತಿನ್ನುವಂತ ಆಹಾರ ಕ್ರಮ ಇರಬಹುದು, ನಾವು ಲೀಡ್ ಮಾಡ್ತಾ ಇರುವಂತ ಲೈಫ್ ಸ್ಟೈಲ್ ಆಗಿರಬಹುದು, ಅಂಡ್ ಒಬೆಸಿಟಿ ಅನ್ನೋಂಥ ಪ್ರಾಬ್ಲಮ್ ಇರಬಹುದು. ಇವೆಲ್ಲ ಕಾರಣದಿಂದ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕಾಯಿಲೆಗಳು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತಾನೆ ನಾವು ಹೇಳ್ಕೋಬಹುದು. ಈಗ ನಾವೆಲ್ಲರೂ ರೆಗ್ಯುಲರ್ ಆಗಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತೀವಿ. ನ್ಯಾಚುರಲ್ ಪ್ರಾಡಕ್ಟ್ಸ್ ಇರುತ್ತೆ, ಕೆಮಿಕಲ್ ಪ್ರಾಡಕ್ಟ್ಸ್, ಎಷ್ಟೊಂದು ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಇದೆ. ಸೊ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀವಲ್ಲ, ಸೊ ಅದ್ರ ಪ್ರಾಬ್ಲಮ್ಸ್, ಇಚ್ಚಿಂಗ್ ಮತ್ತೆ ಮುಖ ಪಿಂಪಲ್ಸ್ ಎಲ್ಲ ಆಗ್ತಾ ಇರುತ್ತಲ್ಲ, ಇದಕ್ಕೆ ಸೊಲ್ಯೂಷನ್ಸ್ ಏನು? ನಾರ್ಮಲ್ ಆಗಿ ಏನೇ ಪ್ರಾಡಕ್ಟ್ಸ್ ಆಗಿರ್ಲಿ, ಇಟ್ಸ್ ನಾಟ್ ದಟ್ ಅದು ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ ಆದಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಟೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲರೂ ಸ್ಕಿನ್ ಒಂದೇ ತರ ಇರೋದಿಲ್ಲ. ಸೊ ಹಾಗಾಗಿ ಆಲ್ರೆಡಿ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಅವರು ಸ್ಕಿನ್ ನ ಹಾಳು ಮಾಡ್ಕೊಂಡು ಬಂದಿರೋ ಪೇಷಂಟ್ಸ್ ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಸೊ ರಾದರ್ ದನ್ ಟಾಕಿಂಗ್ ಅಂದ್ರೆ ಪ್ರಾಡಕ್ಟ್ಸ್ ಬಗ್ಗೆ ಹೇಳೋದ್ಕಿಂತ ಇನ್ ಕೇಸ್ ಅಂತವ್ ಏನಾದ್ರೂ ಎಫೆಕ್ಟ್ ಆಗಿದ್ರೆ, ಅಂತ ಅಲರ್ಜೀಸ್ ಏನಾದ್ರೂ ಆಗಿದ್ರೆ, ಯಾಕಂದ್ರೆ ಅದೇ ಪ್ರಾಡಕ್ಟ್ ಬೇರೆಯವರು ಯೂಸ್ ಮಾಡ್ತಾರೆ, ಬಟ್ ಯಾಕೆ ನಿಮ್ ದೇಹ ಮಾತ್ರನೇ ಅಂತ ಪ್ರಾಡಕ್ಟ್ ಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಯುವರ್ ಇಮ್ಯುನಿಟಿ. ಅಂದ್ರೆ ನಿಮ್ ದೇಹದಲ್ಲಿ ನಡೀತಾ ಇರುವಂತ ಚೇಂಜಸ್ ಇಂದಾನೆ ಆ ಪ್ರಾಡಕ್ಟ್ ನಿಮ್ಗೆ ಸೂಟ್ ಆಗ್ತಾ ಇಲ್ಲ. ಸೊ ಆ ಪ್ರಾಡಕ್ಟ್ ಗಿಂತ ಮೇನ್ಲಿ ನಿಮ್ ದೇಹನ ಕರೆಕ್ಟ್ ಮಾಡ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಸೊ ಅಂತದ್ರಲ್ಲಿ ಅಂತ ಪೇಷಂಟ್ ನಮ್ಮ ಹೋಮಿಯೋಪತಿನಲ್ಲಿ ಬಂದು ಚಿಕಿತ್ಸೆ ತಗೊಂಡಾಗ ಅವರ ದೇಹದಲ್ಲಿ ಇರುವಂತಹ ಒಂದು ರೋಗ ನಿರೋಧಕ ಶಕ್ತಿನ ಬೆಳೆಸು ಎಲ್ಲಾ ರೀತಿಯಂತ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ಕೆ ಅನುಕೂಲವಾಗಿ ಅಟ್ಲೀಸ್ಟ್ ಅವ್ರ ಬಾಡಿ ಇಮ್ಯುನಿಟಿ ಅನ್ನೋದು ಡೆವಲಪ್ ಆಗುವಂತ ಚಿಕಿತ್ಸೆ ಅನ್ನೋದು ನಾವು ಕೊಡಬಹುದು. ನೆಕ್ಸ್ಟ್ ಕಾಲರ್ ಇದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಮೇಡಮ್ ಗುಡ್ ಈವ್ನಿಂಗ್. ಹೇಳಿ ಸರ್, ಮೇಡಮ್ ಮಾತಾಡ್ತಿರೋದು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು ಜೆಪಿ ನಗರದಿಂದ ಮೇಡಮ್ ಮಾತಾಡ್ತಿರೋದು. ಡಾಕ್ಟರ್ ಇದ್ದಾರೆ, ಮಾತಾಡ್ಸಿ ಸರ್. ಕೊಡಿ ಮೇಡಮ್. ಓಕೆ, ಹೇಳಿ ಚೇತನ್ ಅವರೇ, ಏನ್ ಸಮಸ್ಯೆ ಇದೆ? ಮೇಡಮ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಹೇಳಿ. ಮೇಡಮ್ ಆಕ್ಚುಲಿ ನನಗೆ ಲಾಸ್ಟ್ 3 years ಬ್ಯಾಕ್ ಇಂದ ನನಗೆ ತುಟಿ ಮೇಲೆ ಒಂದು ಮಚ್ಚೆ ತರ ಆಗಿತ್ತು. ಮಚ್ಚೆ ತರ ಕಣ್ಣು ಅಂತಾರಲ್ಲ ಮೇಡಮ್, ಹೌದು ಹೌದು ಹೌದು, ಆ ತರ ಆಗಿತ್ತು. ಅದು ಇವಾಗ ತುಂಬಾ ಕಡೆ ನಾನು ಮೆಡಿಸಿನ್ಸ್ ಎಲ್ಲ ಮಾಡಿದೀನಿ, ಬಟ್ ಅವಾಗ ಪ್ರಾಬ್ಲಮ್ಸ್ ಎಲ್ಲ ನಾರ್ಮಲ್ ಸ್ಟೇಜ್ ಅಲ್ಲಿ ಇತ್ತು. ಇವಾಗ ಡೇ ಬೈ ಡೇ ಫುಲ್ ಬಾಡಿ ತುಂಬಾ ಸ್ಪ್ರೆಡ್ ಆಗ್ತಾ ಹೋಗ್ತದೆ, ಕೈ ಮೇಲೆಲ್ಲ ಆಗ್ತಾ ಇದೆ. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಇದ್ದಾಗ ತುಟಿ ಮೇಲೆ ಮಾತ್ರ ಆಗಿತ್ತು, ಬಟ್ ಇವಾಗ ಮಕ್ಕದ ಹತ್ರ ಆಗಿರ್ಬೋದು, ಕೈಲೆಲ್ಲ ಬೆರಳುಗಳಲ್ಲೆಲ್ಲ ಆಗಿರ್ಬೋದು, ಸ್ಪ್ರೆಡ್ ಆಗ್ತಾ ಹೋಗ್ತದೆ. ತುಂಬಾ ಕಡೆ ಎಲ್ಲ ಮೆಡಿಸಿನ್ ಯೂಸ್ ಮಾಡಿದೀನಿ, ಬಟ್ ಎಲ್ಲೂ ಕೂಡ ನನಗೆ ಕ್ಯೂರ್ ಆಗ್ತಾ ಇಲ್ಲ. ಅಟೆಂಡ್ ಮಾಡ್ಲಿಕ್ಕೆ ಅಬ್ಸಲ್ಯೂಟ್ಲಿ ಅಂಡರ್ಸ್ಟ್ಯಾಂಡ್. ಅದಕ್ಕೋಸ್ಕರನೇ ನಾನು ಪದೇ ಪದೇ ಎಲ್ರಿಗೂ ವೀಕ್ಷಕರಿಗೂ ಅದೇ ಹೇಳ್ದೋದು ಏನಂತಂದ್ರೆ, ಯಾವುದೇ ಚರ್ಮ ರೋಗ ಆಗಿರ್ಲಿ, ಈಗ ಶುಗರ್ BP ಅನ್ನೋಂಥ ಕಾಯಿಲೆ ನಿಮ್ಗೆ ಒಳಗಡೆ ಇರುತ್ತೆ, ಅದು ಹೇಳೋ ತನಕ ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಇಂಥ ಚರ್ಮ ರೋಗ ಕಣ್ಣಿಗೆ ಕಾಣೋದ್ರಿಂದ ಅದು ತುಂಬಾ ಡಿಪ್ರೆಷನ್ಗೆ ಯೂಶಲಿ ಪೇಷಂಟ್ಸ್ ತುತ್ತಾಗ್ತಾ ಇರ್ತಾರೆ. ಸೊ ಫಸ್ಟ್ ಆಫ್ ಆಲ್ ನೀವೊಬ್ರು ಏನ್ ಅನ್ಕೋತಾರೆ ಅನ್ನೋ ವಿಷಯ ಅನ್ನೋದು ಬಿಟ್ಬಿಡಿ. ಯಾಕಂದ್ರೆ ಅದು ನಿಮ್ ಕಾಯಿಲೆ ಹೇಗೆ ಗುಣಪಡಿಸ್ಕೋಬೇಕು ಅನ್ನೋದು ಮಾತ್ರ ಯೋಚನೆ ಮಾಡಿ. ಒಬ್ರೇನ್ ಅನ್ಕೋತಾರ ಅಂತ ಯೋಚನೆ ಮಾಡೋದ್ರಿಂದ ನಿಮಗ್ ಸಿಗೋದೇನಿಲ್ಲ. ಒಟ್ಟಾರೆ ನಿಮ್ಮ ಕಾಯಿಲೆ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಇಂಥ ಚರ್ಮ ರೋಗ ಇರೋರಿಗೆ ಮಾನಸಿಕವಾಗೂ ಕೂಡ ನಮ್ ಕಡೆಯಿಂದ ಕೌನ್ಸಿಲಿಂಗ್ ಅನ್ನೋದು ಸಿಗುತ್ತೆ. ಯಾಕಂದ್ರೆ ತುಂಬಾ ನೆಗೆಟಿವ್ ಎನರ್ಜಿ, ತುಂಬಾ ಕಾನ್ಫಿಡೆನ್ಸ್ ಲೋ ಆಗಿರುತ್ತೆ ಅವ್ರದ್ದು. ಸೊ ಅವ್ರಿಗೆ ಈ ಕೌನ್ಸಿಲಿಂಗ್ ಅನ್ನೋದು ಕೊಟ್ಟು ಅದ್ರ ಜೊತೆಗೆ ವಿಟಿಲಿಗೋ ಅನ್ನೋಂಥ ಪ್ರಾಬ್ಲಮ್ ಆಲ್ರೆಡಿ ನಾನು ಹೇಳಿದ್ದೆ, ಇದೊಂದು ಆಟೋ ಇಮ್ಯೂನ್ ಡಿಸೀಸ್. ಸೊ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ನಾವು ಸರಿಪಡಿಸಬೇಕು. ಸೊ ಅಡ್ವಾನ್ಸ್ಡ್ ನಿಮಗೆ ಟ್ರೀಟ್ಮೆಂಟ್ ಅನ್ನೋದು ನಮ್ಮ ಹೋಮಿಯೋಪತಿನಲ್ಲಿ ಸಿಗುತ್ತೆ. ಇದು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್, ಪ್ರತ್ಯೇಕವಾಗಿ ನಿಮಗಂತಾನೆ ನಾವು ಡಿಸೈನ್ ಮಾಡಿರ್ತೀವಿ. ಸೊ ಡೆಫಿನೆಟ್ಲಿ ಈಗ JP ನಗರಲ್ಲಿ ನೀವು ಸ್ಟೇ ಆಗ್ತಾ ಇರೋದು, ಜಯನಗರಲ್ಲಿ ನಿಮ್ಗೆ ಹತ್ತಿರದಲ್ಲಿ ಬ್ರಾಂಚ್ ಇದೆ. ಸೊ ಖಂಡಿತವಾಗ್ಲೂ ಹೋಗಿ ಒಂದ್ಸಲಿ ಭೇಟಿ ಆಗಿ, ಡಾಕ್ಟರ್ ಕೂಡ ಒಂದ್ಸರಿ ಎಕ್ಸಾಮಿನ್ ಮಾಡ್ತಾರೆ ಎಷ್ಟು ಮಟ್ಟಿಗೆ ಕಾಯಿಲೆ ಅನ್ನೋದು ಎಫೆಕ್ಟ್ ಆಗಿದೆ, ಇಲ್ಲ ಬೇರೆ ಏನಾದ್ರೂ ಇಂಟರ್ನಲ್ ಆಗಿ ನಿಮ್ಗೆ ಪ್ರಾಬ್ಲಮ್ ಇದೆನಾ. ಯಾಕಂದ್ರೆ ಒಂದೊಂದ್ಸತಿ ಥೈರಾಯ್ಡ್ ಇರೋರ್ಗೂ ಕೂಡ ವಿಟಿಲಿಗೋ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗಾಗಿ ಇನ್ವೆಸ್ಟಿಗೇಷನ್ಸ್ ಏನಾದ್ರೂ ಬೇಕಿದ್ರೆ ನಿಮ್ಗೆ ಮಾಡಿಸಿ ಡೆಫಿನೆಟ್ಲಿ ಆ ಒಂದು ಸಮಸ್ಯೆಗೆ ಕೂಡ ಪರಿಹಾರ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು, ಕರೆ ಮಾಡೋದಕ್ಕೆ ಧನ್ಯವಾದ. ಸಾಕಷ್ಟು ಜನ ಲೈಕ್ ಅಲರ್ಜಿ ಇಲ್ಲ ಸುಮ್ನೆ ಬ್ಲಾಕ್ ಹೆಡ್ ಕಾಣಿಸಿದ್ರೆ ಅವ್ರು ಯಾರು ಫಸ್ಟ್ ಡಾಕ್ಟರ್ ಹತ್ರ ಹೋಗಲ್ಲ, ಹೋಮ್ ರೆಮಿಡೀಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಯೋಗ ಎಕ್ಸರ್ಸೈಸ್ ಮಾಡಿ ಅದ್ರಲ್ಲಿ ಸರಿ ಹೋಗುತ್ತೆ ಅಂತ ಸುಮ್ನೆ ಆಗ್ಬಿಡ್ತಾರೆ ಡಾಕ್ಟರ್. ಅದಕ್ಕೆ ಏನ್ ಹೇಳ್ತೀರಾ?
ಮೇನ್ಲಿ ಸೆಲ್ಫ್ ರೆಮಿಡಿ ಮಾಡೋದಕ್ಕೂ ಒಂದು ಥಿನ್ ಲೈನ್ ಅಂತಾನೆ ಹೇಳ್ಕೋಬಹುದು. ಕಾಯಿಲೆ ಬರೋಕ್ಕಿಂತ ಮುಂಚೆ ನೀವು ಆರೋಗ್ಯವಾಗಿ ರೀತಿಯಂತ ಲೈಫ್ ಸ್ಟೈಲ್ಸ್ ಇಲ್ಲ ಪದ್ಧತಿಗಳು ಫಾಲೋ ಮಾಡ್ತಾ ಇದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಅಂದ್ರೆ ಕಾಯಿಲೆ ಬರೋಕ್ಕಿಂತ ಮುಂಚೆ ಈಗ ನನಗೆ ಸ್ವಲ್ಪ ಡ್ಯಾಂಡ್ರಫ್ ಇದೆ, ಓಕೆ, ಏನೋ ಒಂದು ಯಾವ ಕಾರಣದಿಂದ ಬರ್ತಾ ಇದೆ, ಜೆನೆಟಿಕ್ ಫ್ಯಾಕ್ಟರ್ ಇದೆನಾ, ಇಲ್ಲ ಆಹಾರ ಕ್ರಮದ ಪ್ರಾಬ್ಲಮಾ, ಇಲ್ಲ ಸ್ಟ್ರೆಸ್ ಪ್ರಾಬ್ಲಮಾ, ಇಂಥ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇದ್ದಾಗ ನೀವು ಮನೇಲಿ ಹೋಮ್ ರೆಮಿಡೀಸ್ ಮಾಡೋದ್ರಲ್ಲಿ ಅರ್ಥ ಇದೆ. ಬಟ್ ನಮಗೆ ಗೊತ್ತಾಗೋಷ್ಟರಲ್ಲಿ ಅದು ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಡೆಫಿನೆಟ್ಲಿ ಅಡ್ವಾನ್ಸ್ ಸ್ಟೇಜ್ಗೆ ಹೋಗಿರುತ್ತೆ. ಸೊ ಅಂತ ಕಾಯಿಲೆಗಳಿಗೆ ಡೆಫಿನೆಟ್ಲಿ ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಆಗಿರಬಹುದು, ಇಲ್ಲ ಮನೇಲಿ ಇರುವಂತ ಹೋಮ್ ರೆಮಿಡೀಸ್ ಅನ್ನೋದು ಸಾಕಾಗೋದಿಲ್ಲ. ಅಂಥದ್ರಲ್ಲಿ ನಿಮ್ ಪ್ರಾಬ್ಲಮ್ ನೀವು ಇನ್ನೂ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಪ್ರತಿಯೊಂದು ಕಾಯಿಲೆಗೆ ಕಾಂಪ್ಲಿಕೇಶನ್ಸ್ ಅನ್ನೋದು ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಚಿಕ್ಕ ನೆಗಡಿಯಿಂದಾನು ನಾವು ತಗೊಳ್ಳಿ, ನೆಗಡಿ ಒಂದ್ ದಿವಸ 2 ದಿವಸ ಓಕೆ ತಡ್ಕೋಬಹುದು, ಬಟ್ ನಂತರ ಆ ನೆಗಡಿ ಏನಾದ್ರೂ ನಿಮ್ ಲಂಗ್ಸ್ ಅಲ್ಲಿ ಹೋಯ್ತು ಅಂತಂದ್ರೆ ಡೆಫಿನೆಟ್ಲಿ ಕಾಂಪ್ಲಿಕೇಟ್ ಆಗ್ತಾ ಇರುತ್ತೆ. ಸೊ ಅದೇ ತರ ನಮ್ಗೆ ಸೋರಿಯಾಸಿಸ್ ಅಂತ ಕಾಯಿಲೆ ಇರಬಹುದು, ಎಕ್ಸಿಮಾ ಅಂತ ಕಾಯಿಲೆಗಳಿರಬಹುದು, ಆಕ್ನೆ ಇರಬಹುದು. ಆಕ್ನೆ ಈ ಡೆಫಿನೆಟ್ಲಿ ಸ್ಕಿನ್ ಪ್ರಾಬ್ಲಮ್ ಅನ್ನೋದು ಒಂದು ಸೋಷಿಯಲ್ ಆಗಿ ನಮ್ಗೆ ಆಲ್ರೆಡಿ ಮಾನಸಿಕವಾಗಿ ತುಂಬಾ ಡಿಪ್ರೆಸಿಂಗ್ ಫ್ಯಾಕ್ಟರ್ ಅಂತಾನೆ ಹೇಳ್ಕೋಬಹುದು. ಅಂಥದ್ರಲ್ಲಿ ನೀವು ಸೆಲ್ಫ್ ಪ್ರಿಸ್ಕ್ರೈಬ್ ಇಲ್ಲ ಸೆಲ್ಫ್ ಆಗಿ ರೆಮಿಡೀಸ್ ಮಾಡ್ಕೊಂಡು ಅದನ್ನ ಕಾಯಿಲೆನ ಸಪ್ರೆಸ್ ಮಾಡಿದಾಗ ಇಂಥ ಕಾಯಿಲೆಗಳು ಕಾಂಪ್ಲಿಕೇಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಇರೋರು ಜೊತೆಗೆ ಅವ್ರಿಗೆ ಡಯಾಬಿಟೀಸು ಇದೆ ಅಂತ ಅಂದಾಗ ಅದೇನಾಗುತ್ತೆ ಅಂದ್ರೆ ಕಡಿಮೆ ಆಗೋ ಜಾಗದಲ್ಲಿ, ಯಾಕಂದ್ರೆ ಡಯಾಬಿಟೀಸ್ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅನ್ಕಂಟ್ರೋಲ್ ಶುಗರ್ ಇದ್ದಾಗ ಪ್ರತಿಯೊಂದು ಇನ್ಫೆಕ್ಷನ್ ಒಂದು ಅವ್ರ ದೇಹದಲ್ಲಿ ಹೆಚ್ಚಾಗಿರುತ್ತೆ. ಸೊ ನಮ್ಮ ಸ್ಕಿನ್ ಅನ್ನೋದು ಒಂದು ಬ್ಯಾರಿಯರ್ ತರ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೆ ಇಂಟರ್ನಲ್ ಎನ್ವಿರಾನ್ಮೆಂಟ್ಗೆ ಅದು ಬ್ಯಾರಿಯರ್ ತರ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಏನೇ ಈ ತರ ಸ್ಕಿನ್ ಪ್ರಾಬ್ಲಮ್ಸ್ ಬಂದಾಗ ಡೈರೆಕ್ಟ್ ಎಂಟ್ರಿ ಬ್ಯಾಕ್ಟೀರಿಯಾಸ್ಗೆ ವೈರಸ್ಗೆ ಆಗಕ್ಕೆ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಈ ಸೋರಿಯಾಸಿಸ್ ಅಲ್ಲಿ ಇಲ್ಲ ಎಕ್ಸಿಮಾ ಆಗಿರ್ಲಿ, ಇಲ್ಲ ಪಿಂಪಲ್ಸ್ ಆಗಿರ್ಲಿ, ಇಲ್ಲ ಏನೇ ಚರ್ಮ ರೋಗ ಆಗಿರ್ಲಿ, ಅದ್ರ ಜೊತೆಗೆ ಬೇರೆ ರೀತಿಯಂತ ಕಾಯಿಲೆಗಳಿದ್ದಾಗ ಬೇಗ ಕಾಯಿಲೆಗಳು ಇನ್ನು ಕಾಂಪ್ಲಿಕೇಟ್ ಆಗ್ತಾ ಇರುತ್ತೆ. ಸೊ ಎಷ್ಟೊಂದು ಸೋರಿಯಾಸಿಸ್ ಪೇಷಂಟ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದಾಗ ದೇಹದಲ್ಲಿ ಇನ್ಫೆಕ್ಷನ್ ತುಂಬಾ ಹೆಚ್ಚಾಗಿ ಸೆಪ್ಟಿಕ್ ಆಗಿ ಲೈಫ್ ರಿಸ್ಕ್ ಆಗಿರೋ ಕೇಸಸ್ ಕೂಡ ನಾವು ನೋಡಿದೀವಿ. ದಟ್ ಇಸ್ ಅ ಮೇನ್ ರೀಸನ್. ಏನೇ ಆಗಿರ್ಲಿ, ಯಾಕಂದ್ರೆ ಚರ್ಮ ರೋಗ ಅನ್ನೋದು ಅಷ್ಟು ಸುಲಭವಾಗಿ ಬಿಡೋ ಅಂತ ಕಾಯಿಲೆ ಅಲ್ಲ. ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಸೋರಿಯಾಸಿಸ್ ಇಂದ ಆರ್ಥ್ರೈಟಿಸ್ ಕೂಡ ಬರುತ್ತಾ. ಅಂದ್ರೆ ಆರ್ಥ್ರೈಟಿಸ್ ಬಂದ್ಬಿಟ್ಟು ಮೂಳೆಗೆ ಸಂಬಂಧಪಟ್ಟ ಕಾಯಿಲೆ, ಬಟ್ ಸೋರಿಯಾಸಿಸ್ ಬಂದ್ಬಿಟ್ಟು ಚರ್ಮಗೆ ಸಂಬಂಧಪಟ್ಟ ಕಾಯಿಲೆ. ಇದಕ್ಕೆ ಏನ್ ಸಂಬಂಧ? ನಮ್ ದೇಹದಲ್ಲಿ ಏನೇ ಆಗಿರ್ಲಿ ಒಂದಕ್ಕೊಂದು ಸಂಬಂಧ ಇರುತ್ತೆ. ಸಂಬಂಧನೇ ಇಲ್ದೇನೆ ದೇಹದಲ್ಲಿ ಯಾವುದೇ ತರ ಕಾಯಿಲೆಗಳಾಗಿರ್ಲಿ, ಏನೇ ಫಂಕ್ಷನಿಂಗ್ ಆಗಿರ್ಲಿ ಅದು ಆಗೋದಿಲ್ಲ. ಸೊ ಅಂತದ್ರಲ್ಲಿ ಸೋರಿಯಾಸಿಸ್ ಸಪ್ರೆಸ್ ಮಾಡಿದಾಗ, ಇಂಥ ಕ್ರೀಮ್ಸ್ ಗಳೆಲ್ಲ ಹಚ್ಕೊಂಡು ನಾವು ಸಪ್ರೆಸ್ ಮಾಡಿದಾಗ ಅದು ಆರ್ಥ್ರೈಟಿಸ್ಗೆ ತಿರ್ಕೊಳ್ತಾ ಇರುತ್ತೆ. ಸೊ ಜಾಯಿಂಟ್ ಸಿವಿಯರ್ ಆಗಿ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಆವಾಗ ಪೇಷಂಟ್ ಸೋರಿಯಾಸಿಸ್ ಬಗ್ಗೆ ಮರ್ತು ಬಿಟ್ಟು ಆರ್ಥ್ರೈಟಿಸ್ ಬಗ್ಗೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವ್ರು ತುಂಬಾ ಇಮ್ಮೊಬಿಲೈಸ್ ಆಗ್ಬಿಡ್ತಾರೆ, ನಡೆಯಕ್ ಆಗೋದಿಲ್ಲ, ಜಾಯಿಂಟ್ಗಳಲ್ಲೆಲ್ಲ ಊತ ಬರ್ತಾ ಇರುತ್ತೆ. ಸೊ ದಟ್ ಇಸ್ ಅ ಮೇನ್ ರೀಸನ್. ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಆಗಿರ್ಬಹುದು, ಇಲ್ಲ ಸೆಲ್ಫ್ ರೆಮಿಡೀಸ್ ಆಗಿರ್ಬಹುದು, ಟು ಸಮ್ ಎಕ್ಸ್ಟೆಂಟ್ ಅದು ಒಂದು ಲಿಮಿಟ್ಗೆ ಮಾತ್ರನೇ ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ಮೇನ್ಲಿ ಅದು ಲಿಮಿಟ್ ಕ್ರಾಸ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಚಿಕಿತ್ಸಾ ವಿಧಾನ ಅನ್ನೋದು ಅತಿ ಮುಖ್ಯ. ಅದು ಸೈಡ್ ಎಫೆಕ್ಟ್ಸ್ ಇಲ್ದೇನೆ ನಮ್ಮ ಹೋಮಿಯೋಪತಿನಲ್ಲಿ ಕೊಡೋ ಅಂತ ಒಂದು ಚಿಕಿತ್ಸೆ ವಿಧಾನ ಅನ್ನೋದು ಸರಿ ವಿಧಾನ ಅಂತಾನೆ ನಾನು ಹೇಳ್ಕೋಬಹುದು. ಡಾಕ್ಟರ್, ತೊನ್ನು ಸಮಸ್ಯೆ ಅನ್ನೋದು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಿದೆ, ಅದು ಹೇಗ್ ಕಾಣಿಸ್ಕೊಳ್ಳುತ್ತೆ? ಈಗ ಮೇನ್ಲಿ ವಿಟಿಲಿಗೋ ತೊನ್ನು ಅಂತೂ ನಾವು ಇತ್ತೀಚೆಗೆ ನೋಡ್ಬೇಕಂತಂದ್ರೆ ಅದು ಕೂಡ ತುಂಬಾ ಜಾಸ್ತಿ ಆಗಿದೆ. ಮೈಯಲ್ಲಿ ಒಂದು ಚಿಕ್ಕ ಸಾಸಿವೆ ಅಷ್ಟು ಒಂದು ಪ್ಯಾಚ್ ಬಂದ್ಬಿಟ್ಟು ಇದ್ದಕ್ಕಿದಂಗೆ ಮೈ ಪೂರ್ತಿ ಬೆಳೆಯುವಂತ ಕಾಯಿಲೆನ ನಾವು ವಿಟಿಲಿಗೋ ಅಂತ ಹೇಳ್ಕೋಬಹುದು. ಆಲ್ರೆಡಿ ನಾನು ಹೇಳಿದ್ದೆ, ಚರ್ಮದಲ್ಲಿ ಇರೋಂತ ಕಣ ಯಾವ್ದಂತೂ ನಾವು ಮೆಲ್ನೋಸೈಟ್ಸ್ ಅಂತ ಹೇಳ್ಕೋಬಹುದು. ಮುಖ್ಯವಾದಂಥದ್ದು ನಮ್ಮ ದೇಹದಲ್ಲಿ ಕಲರ್ಗೆ ಈ ಮೆಲ್ನೋಸೈಟ್ಸ್ ಅತಿ ಮುಖ್ಯ. ಸೊ ಒಬ್ಬೊಬ್ಬರಿಗೆ ಒಂದೊಂದ್ ತರ ಕಲರ್ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ. ಬಟ್ ಆಲ್ರೆಡಿ ಆಟೋ ಇಮ್ಯೂನ್ ಬಗ್ಗೆ ಹೇಳಿದ್ದೆ. ಸೊ ದೇಹದಲ್ಲಿ ವಿಟಿಲಿಗೋ ತೊನ್ನು ಅನ್ನೋದು ಕೂಡ ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತಾನೆ ಹೇಳ್ಕೋಬಹುದು. ಸೊ ಈ ವಿಟಿಲಿಗೋದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ ದೇಹದಲ್ಲಿ ಇರುವಂತ ಒಂದು ರೋಗನಿರೋಧಕ ಶಕ್ತಿ ಕಲರ್ ಉತ್ಪತ್ತಿ ಮಾಡೋ ಕಣನ ನಿಮ್ಗೆ ಅಟ್ಯಾಕ್ ಮಾಡಿದಾಗ ಆ ಜಾಗದಲ್ಲಿ ನಿಮ್ಗೆ ಕಲರ್ ಅನ್ನೋದು ಉತ್ಪತ್ತಿ ಆಗೋದಿಲ್ಲ. ಸಾಮಾನ್ಯವಾಗಿ ಆಸ್ ಐ ಸೆಡ್, ನಮ್ದು ಚರ್ಮ ಯಾವ ರೀತಿ ಅಂತ ಹುಟ್ಟಿದಾಗಿಂದ ಒಂದೇ ತರ ಇರೋದಿಲ್ಲ, ಅದೇ ತರ ಕಲರ್ ಕೂಡ ನಮ್ಗೆ ಹುಟ್ಟಿದಾಗಿಂದ ಒಂದೇ ಕಲರ್ ಅನ್ನೋದು ಇರೋದಿಲ್ಲ, ಅದಕ್ಕೂ ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಕಲರ್ ಅನ್ನೋದು ರೆಗ್ಯುಲರ್ ಆಗಿ ಉತ್ಪತ್ತಿ ಆಗ್ಬೇಕು, ಯಾಕಂದ್ರೆ ಕಣಗಳು ಕೂಡ ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಕಣ ಅನ್ನೋದು ಸಾಯ್ತಾ ಇರುತ್ತೆ, ಹೊಸ ಕಣ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ. ಇದನ್ನ ನಾವು ಪಿಗ್ಮೆಂಟೇಶನ್ ಅಂದ್ರೆ ಡಿಪಿಗ್ಮೆಂಟೇಶನ್ ಅಂಡ್ ರೀಪಿಗ್ಮೆಂಟೇಶನ್ ಅಂತ ಹೇಳ್ಕೋಬಹುದು. ಡಿಪಿಗ್ಮೆಂಟೇಶನ್ ಅಂದ್ರೆ ಕಲರ್ ಸಾಯ್ತಾ ಇರುತ್ತೆ,
ರೀಪಿಗ್ಮೆಂಟೇಷನ್ ಅಂದ್ರೆ ಕಲರ್ ಅನ್ನೋದು ಮತ್ತೆ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಬ್ಯಾಲೆನ್ಸ್ಡ್ ಇದ್ದಾಗ ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಯಾವಾಗ ಈ ರೋಗನಿರೋಧಕ ಶಕ್ತಿ ನಮ್ಗೆ ಈ ರೀಪಿಗ್ಮೆಂಟೇಷನ್ ಕಣನ ಸಾಯಿಸ್ತಾ ಇರುತ್ತಲ್ಲ, ಸೊ ಈ ರೀಪಿಗ್ಮೆಂಟೇಷನ್ ಅದು ಆಗೋದಿಲ್ಲ. ಸೊ ಆ ಜಾಗದಲ್ಲಿ ಪ್ಯಾಚಸ್ ಅನ್ನೋದು ಶುರು ಆಗ್ತಾ ಇರುತ್ತೆ. ಕೆಲವೊಂದ್ಸತಿ ಒಂದೇ ಜಾಗದಲ್ಲಿ ದೊಡ್ಡದಾಗಿ ಒಂದು ಪ್ಯಾಚ್ ಇರ್ಬೋದು, ಅದನ್ನ ಫೋಕಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ದೇಹದಲ್ಲೇ ಕಲರ್ ಅನ್ನೋದೇ ಉತ್ಪತ್ತಿ ಇರೋದಿಲ್ಲ, ಅಂತ ಮಕ್ಕಳು ಕೂಡ ಹುಡ್ತಾ ಇರ್ತಾರೆ, ಅದನ್ನ ಆಲ್ಬಿನಿಸಮ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಸಿಮೆಟ್ರಿಕಲ್ ಆಗಿ ವಿಟಿಲಿಗೋ ಇರುತ್ತೆ, ಅಂದ್ರೆ ರೈಟ್ ಸೈಡ್ ಅಲ್ಲಿ ಯಾವ ತರ ಅವ್ರಿಗೆ ಪ್ಯಾಚಸ್ ಅನ್ನೋದು ಇರುತ್ತೆ, ಸೇಮ್ ಅದೇ ತರ ಅವ್ರಿಗೆ ಲೆಫ್ಟ್ ಸೈಡ್ ಅಲ್ಲಿ ಕೂಡ ಪ್ಯಾಚಸ್ ಅನ್ನೋದು ಇರ್ತಾ ಇರುತ್ತೆ. ಸೊ ಸಾಮಾನ್ಯವಾಗಿ ಈ ವಿಟಿಲಿಗೋ ಪ್ರಾಬ್ಲಮ್ಗೆ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ದೂರ ಇಡ್ತಾ ಇರ್ತಾರೆ. ಇದೇನಾದ್ರೂ ಅಂಟ್ರೋಗನ, ಅವ್ರನ್ನ ಮುಟ್ಟಿದ್ರೆ ಈ ಕಾಯಿಲೆ ನಮಗ್ ಬರುತ್ತಾ ಅಂತ. ಸೊ ಪ್ರಮುಖವಾಗಿ ಈ ವಿಟಿಲಿಗೋ ಬಗ್ಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಖಂಡಿತವಾಗ್ಲೂ ವಿಟಿಲಿಗೋ ಅನ್ನೋದು ಅಂಟ್ರೋಗ ಅಲ್ಲ. ಆಟೋ ಇಮ್ಯೂನ್ ಕಾಯಿಲೆಗೆ ನಾವು ಚಿಕಿತ್ಸೆ ಕೊಟ್ಟಾಗ ನಮ್ದು ರೀಪಿಗ್ಮೆಂಟೇಷನ್ ಡಿಪಿಗ್ಮೆಂಟೇಷನ್ ಏನ್ ರೇಷಿಯೋ ಇದೆ ಅದನ್ನ ನಾವು ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂತ ಚಿಕಿತ್ಸೆಯಿಂದ ಮೇಂಟೈನ್ ಮಾಡಿ ಕಾಯಿಲೆನ್ ಕೂಡ ಸಂಪೂರ್ಣವಾಗಿ ನಾವು ಗುಣಮುಖ ಮಾಡಬಹುದು. ಅಷ್ಟೇ ಬಿಟ್ಟು ಅದನ್ನ ನಾವು ಸಪ್ರೆಸ್ ಮಾಡೋ ಅಂತ ಒಂದು ಟ್ರೀಟ್ಮೆಂಟ್ ತಗೋಬಾರ್ದು, ಇಲ್ಲ ಟೆಂಪ್ರರಿ ಆಗಿ ರಿಸಲ್ಟ್ ಕೊಡುವಂತ ಟ್ರೀಟ್ಮೆಂಟ್ ತಗೋಬಾರ್ದು. ಏನೇ ಆಗಿರ್ಲಿ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕು, ಸ್ವಲ್ಪ ಸಮಯ ತಗೋಬಹುದು, ತೊಂದರೆ ಏನಿಲ್ಲ. ಸಮಯ ತಗೊಂಡ್ರು ಕೂಡ ಅಟ್ಲೀಸ್ಟ್ ನಿಮ್ ಕಾಯಿಲೆ ಅನ್ನೋದು ಯಾವ ಜಾಗದಲ್ಲಿ ಅಂದ್ರೆ ಶುರು ಮಾಡ್ದಾಗಿಂದ ಯಾವ ಜಾಗದಲ್ಲಿ ಇದೆ ಅಲ್ಲಿಂದಾನೇ ನಿಮ್ ಸಮಸ್ಯೆ ಅನ್ನೋದು ಕ್ರಮೇಣವಾಗಿ ಕಡಿಮೆ ಮಾಡ್ಕೊಂಡು ಬಂದು ಅಂತ ಕಾಯಿಲೆನ, ಚರ್ಮ ಕಾಯಿಲೆ ಇರ್ಬೋದು, ವಿಟಿಲಿಗೋ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಅದು ಯಾವುದೇ ತರ ಕಾಯಿಲೆ ಇರ್ಬೋದು, ಅದು ಮೂಲ ಕಾರಣ ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ನಾವು ಡೆಫಿನೆಟ್ಲಿ ಅಂತ ಕಾಯಿಲೆಗಳನ್ನ ನಾವು ಸಂಪೂರ್ಣವಾಗಿ ಗುಣಮುಖ ಮಾಡ್ಕೋಬಹುದು. ಸೊ ಡಾಕ್ಟರ್, ನೀವೀಗ ಕಲರ್ ಬಗ್ಗೆ ಹೇಳ್ತಿದ್ದೆ ಅಲ್ಲ, ಸಾಕಷ್ಟು ಜನಕ್ಕೆ ಡಿಫ್ರೆಂಟ್ ಕಲರ್ಸ್, ಲೈಕ್ ಫೇಸ್ ಅಲ್ಲಿ ಬ್ರೈಟ್ ಇದ್ರೆ ಕೈ ಎಲ್ಲ ಫುಲ್ ಬ್ಲಾಕ್ ಇರುತ್ತೆ, ಅದಕ್ಕೋಸ್ಕರ ಅವ್ರು ಟ್ರೀಟ್ಮೆಂಟ್ ಕೂಡ ತಗೊಳ್ತಾರೆ. ಹೇಗೆ ಅದಕ್ಕೆ ಸೊಲ್ಯೂಷನ್ ಏನು ಡಾಕ್ಟರ್? ಲೈಕ್ ಮೇನ್ಲಿ ಈ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಬಂದಾಗ ಕೆಲವೊಬ್ಬರಿಗೆ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ. ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಅವರ ಮುಖದಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಂದ್ರೆ ಕೈಯಲ್ಲಿ ಅವ್ರದ್ದು ತುಂಬಾ ಬ್ಲಾಕಿಶ್ ಡಿಸ್ಕಲರೇಷನ್ ಇರುತ್ತೆ, ಇಲ್ಲ ಮುಖದ ಮೇಲೆ ಅಲ್ಲಲ್ಲಿ ಸ್ವಲ್ಪ ಡಾರ್ಕಿಶ್ ಪ್ಯಾಚ್ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ PCOD, ಈಗ ನಾವು ಅದು ಕೂಡ ತುಂಬಾ ಹೆಚ್ಚಾಗಿ ನೋಡ್ತಾ ಇದ್ವಿ. PCOD ಸಮಸ್ಯೆ ಇರಬಹುದು, ಥೈರಾಯ್ಡ್ ಸಮಸ್ಯೆ ಇರಬಹುದು, ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆ ಇರಬಹುದು. ಈ ಸಮಸ್ಯೆ ಅನ್ನೋದು ಅವ್ರ ದೇಹದಲ್ಲಿ ಇದ್ದಾಗ ಏನಾಗುತ್ತೆ, ಅದ್ರದ್ದು ಪ್ರಭಾವ ಎಲ್ಲೋ ಒಂದ್ ಕಡೆ ಪಿಗ್ಮೆಂಟ್ ಮೇಲೇನೆ ಇರುತ್ತೆ. ಸೊ ಅಲ್ಲಲ್ಲಿ ಡಾರ್ಕ್ ಪಿಗ್ಮೆಂಟ್ ಪ್ಯಾಚಸ್ ತರ ಕಾಣ್ತಾ ಇರುತ್ತೆ. ಸೊ ಎಷ್ಟೊಂದು ಜನ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ತಗೋತಾರೆ, ಅಂದ್ರೆ ಫೇಶಿಯಲ್ ಮಾಡಿಸೋದಾಗಿರ್ಲಿ, ಇಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡೋದಾಗಿರ್ಲಿ, ಈ ತರ. ಸೊ ಅದನ್ನ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಂಥ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ನಾವು ಸೂಪರ್ಫಿಷಿಯಲ್ ಆಗಿ ಮಾತ್ರ ಚರ್ಮನ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ, ಇಲ್ಲ ಏನಾದ್ರೂ ಗುಣಪಡಿಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ಮೇನ್ ಕಾರಣ ಏನಿದೆ, ಅವ್ರ ದೇಹದಲ್ಲಿ ಇರುವಂತ ರೂಟ್ ಕಾಸ್ ಅನ್ನೋದು ಖಂಡಿತವಾಗ್ಲೂ ತಿಳ್ಕೋಬೇಕು. ದಟ್ ಇಸ್ ಅ ಮೇನ್ ರೀಸನ್. ಇಂಥವ್ರು ಟೆಂಪ್ರರಿ ಆಗಿ ಚಿಕಿತ್ಸೆ ಪಡ್ಕೊಂಡಾಗ, ಅಂದ್ರೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಟ್ರೀಟ್ಮೆಂಟ್ ಆಗಿರ್ಲಿ, ಇಲ್ಲ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಏನಾದ್ರೂ ಆಗಿರ್ಲಿ, ಅದು ಪಡ್ಕೊಂಡಾಗ ಮಾತ್ರನೇ ಬ್ರೈಟ್ ಆಗಿ ಕಾಣ್ತಾರೆ. ಅದ ನಂತರ ದೇಹದಲ್ಲಿ ನಡೆದಿರುವಂತ ಚೇಂಜಸ್ ಇಂದ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗ್ಬಿಡುತ್ತೆ. ಸೊ ದೇ ಶುಡ್ ನೋ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಅಂದಾಗ ನಿಮ್ಗೆ ಮೂಲ ಕಾರಣ ಏನಿದೆ ಕಾಯಿಲೆಗೆ ತಿಳ್ಕೊಂಡು ಅದಕ್ಕೆ ನೀವು ಚಿಕಿತ್ಸೆ ಅನ್ನೋದು ತಗೋಬೇಕಾಗಿರುತ್ತೆ. ನಮ್ಮ ಹೋಮಿಯೋಪತಿ ವೈದ್ಯಶಾಲದಲ್ಲಿ ಮೇನ್ ರೂಟ್ ಕಾಸ್ ಅನಾಲಿಸಿಸ್ ಅನ್ನೋದು ಅತಿ ಮುಖ್ಯವಾಗಿರುತ್ತೆ. ಸೊ ಪ್ರತಿಯೊಂದು ಪೇಷಂಟ್ ಇಂಡಿವಿಜುವಲಿಸ್ಟಿಕ್ ಆಗಿ ನಾವು ಟ್ರೀಟ್ ಮಾಡ್ತೀವಿ. ಅವ್ರ ಬಾಡಿದಲ್ಲಿ ಯಾಕೆ ಈ ಕಾಯಿಲೆ ಬಂದಿದೆ. ಈಗ ಎಷ್ಟೊಂದು ಜನ ಹೇಳ್ತಾರೆ, ಡಾಕ್ಟರ್ ನಮ್ಮ ಮನೇಲಿ ಯಾರಿಗೂ ಇಲ್ಲ, ನನಗ್ ಮಾತ್ರ ಯಾಕೆ ಈ ಕಾಯಿಲೆ ಬಂತು. ಸೊ ಫಸ್ಟ್ ಆಫ್ ಆಲ್ ಅವ್ರ ಹತ್ರನೂ ಆನ್ಸರ್ ಇರೋದಿಲ್ಲ. ಡೆಫಿನೆಟ್ಲಿ ವಿ ಹ್ಯಾವ್ ಅನ್ ಆನ್ಸರ್. ಸೊ ನಮ್ಮ ಹತ್ರ ಡೀಟೇಲ್ಡ್ ಆಗಿ ಕೇಸ್ ಸ್ಟಡಿ ಮಾಡಿದಾಗ ಅವ್ರಿಗೆ ಬಂದಿರೋ ಕಾಯಿಲೆಗೆ ಉತ್ತರ ಅನ್ನೋದು ಸಿಕ್ಕಿದಾಗ ನಮ್ಗೂನು ಚಿಕಿತ್ಸೆ ಮಾಡೋದಕ್ಕೆ ತುಂಬಾ ಸುಲಭ ಆಗ್ತದೆ. ಸೊ ಆ ಮೇನ್ ಮೂಲ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಖಂಡಿತವಾಗ್ಲೂ ಯಾವುದೇ ಕಾಯಿಲೆ ಆಗಿರ್ಲಿ ಅದನ್ನ ನಾವು ಸಂಪೂರ್ಣವಾಗಿ ಗುಣಮುಖ ಮಾಡ್ಕೋಬಹುದು. ಸೊ ಫೈನಲಿ ನಾವು ಸ್ಕಿನ್ ಡಿಸೀಸ್ ಬಗ್ಗೆ ತುಂಬಾ ತಿಳ್ಕೊಂಡ್ವಿ. ಈಗ ನಮ್ಮ ಹೋಮಿಯೋಪತಿಲಿ ನೀವು ಕೊಡ್ತಿರೋಂಥ ಟ್ರೀಟ್ಮೆಂಟ್ಸ್ ಹೇಗಿದೆ, ಮತ್ತೆ ಅದರಿಂದ ಆಗ್ತಿರೋ ಸೊಲ್ಯೂಷನ್ಸ್ ಎಲ್ಲ ಏನೇನು? ಮೇನ್ಲಿ ಆಲ್ರೆಡಿ ಹೇಳಿದ್ದೆ, ನಿಮ್ಮ ಹತ್ರನೂ ಆಲ್ರೆಡಿ ಒಂದು ಲೈಫ್ ಎಕ್ಸಾಂಪಲ್ ಕೂಡ ನೀವು ನೋಡಿದ್ದೀರಾ ಪೇಷಂಟ್ ಮಾತಲ್ಲಿ. ಸೊ ನಾವು ಹೇಳ್ಕೋಬೇಕು ಅಂತಂದ್ರೆ, ನಮ್ಮ ಹೋಮಿಯೋಪತಿಯಲ್ಲಿ ಕೊಡೋ ಅಂತ ಎಕ್ಸ್ಪರ್ಟ್ ಡಾಕ್ಟರ್ ಅನಾಲಿಸಿಸ್ ಏನಂತಿರುತ್ತೆ. ಯಾಕಂದ್ರೆ ಬರೀ ಪೇಷಂಟ್ ಬಂದ್ರು, ಮೆಡಿಸಿನ್ ಕೊಟ್ಟು ಹೋದ್ರು,
ಹೋದ್ರು. ಸೊ ನಮ್ದು ಯಾವ ತರ ಅಂದ್ರೆ ಪೇಷಂಟ್ ಬಂದಾಗಿಂದಾನು ನಮ್ ಜವಾಬ್ದಾರಿ ಇರುತ್ತೆ. ಸೊ ಬಂದಾಗಿಂದ ಅವ್ರಿಗೆ ಬಂದಿರೋ ಕಾರಣ ಏನು ಅಂತ ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡು ಅದಕ್ಕೆ ಎಕ್ಸ್ಪರ್ಟ್ ಡಾಕ್ಟರ್ ಖಂಡಿತವಾಗ್ಲೂ ಸ್ಟಡಿ ಮಾಡ್ತಾರೆ. ಪ್ಯಾನಲ್ ಆಫ್ ಡಾಕ್ಟರ್ಸ್ ಅಂತ ಕಾಲೆ ಅವ್ರು ಪ್ರತ್ಯೇಕವಾಗಿ ಅವ್ರ ಪೇಷಂಟ್ ಮೇಲೆ ಡೆಫಿನೆಟ್ಲಿ ಒಂದು ಎಲಾಬರೇಟ್ ರಿಸರ್ಚ್ ಅನ್ನೋದು ನಡೆಯುತ್ತೆ. ಯಾಕಂದ್ರೆ ಹೋಮಿಯೋಪತಿಕ್ ಚಿಕಿತ್ಸಾ ವಿಧಾನದಲ್ಲಿ ಜಸ್ಟ್ ಪೇಷಂಟ್ ಬಂದ್ರು ಮೆಡಿಸಿನ್ ಕೊಟ್ರು ಅಂಡ್ ಸೇಮ್ ಮೆಡಿಸಿನ್ಸ್ ರಿಪೀಟ್ ಮಾಡೋ ತರ ಏನಿರೋದಿಲ್ಲ. ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ಅಲ್ಲಿ ಬದಲಾವಣೆ ಮಾಡಬೇಕು, ಒಂದು ಸೀಕ್ವೆನ್ಸ್ ಅಲ್ಲಿ ಅವ್ರಿಗೆ ಮೆಡಿಸಿನ್ಸ್ ಅನ್ನೋದು ಕೊಡ್ಬೇಕಾಗಿರುತ್ತೆ. ಸೊ ಇದೇ ತರ ಕಾಯಿಲೆ ಬೇರೆಯವ್ರಿಗೆ ಇದ್ರೂ ಕೂಡ ಸೇಮ್ ಮೆಡಿಸಿನ್ಸ್ ಕೊಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಎಷ್ಟೊಂದು ಜನ ಇರ್ತಾರೆ, ಡಾಕ್ಟರ್ ನಮ್ಮ ಮನೇಲಿನೂ ಈ ತರ ಪೇಷಂಟ್ ಇದ್ದಾರೆ, ಸೊ ಇದೇ ಮೆಡಿಸಿನ್ ಶೇರ್ ಮಾಡಬಹುದಾ? ದಟ್ ಇಸ್ ಡೆಫಿನೆಟ್ಲಿ ನಾಟ್ ಗುಡ್ ಫಾರ್ ದ ಪ್ರಾಕ್ಟೀಸ್. ಸೊ ಮೇನ್ಲಿ ಏನಂದ್ರೆ ಅದು ಅವ್ರಿಗೆ ಇನ್ನೂ ತೊಂದರೆ ಕೊಡುತ್ತೆ. ಒಬ್ಬರಿಗೆ ಇಂಪ್ರೂವ್ಮೆಂಟ್ ಕೊಟ್ಟಿದೆ ಅಂತಂದ್ರೆ ಆ ಮೆಡಿಸಿನ್ಸ್ ಬೇರೆಯವ್ರಿಗೆ ಜಾಸ್ತಿ ಮಾಡಬಹುದು. ದಟ್ ಇಸ್ ಅ ಮೇನ್ ರೀಸನ್ ನಮ್ಮ ಹತ್ರ ಕೊಡುವಂತ ಟ್ರೀಟ್ಮೆಂಟ್ ಇಂಡಿವಿಜುವಲಿಸ್ಟಿಕ್ ಆಗಿ ಅಪ್ರೋಚ್ಡ್ ಆಗಿರುತ್ತೆ. ಸೊ ಎಲ್ಲಾ ರೀತಿಯಂತ ಅನಾಲಿಸಿಸ್ ಮಾಡಿ ಪ್ರತ್ಯೇಕವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ವಿಧಾನ ಅನ್ನೋದು ನಮ್ಮ ಹೋಮಿಯೋಪತಿನಲ್ಲಿ ಫಾಲೋ ಮಾಡ್ತೀವಿ. ಇದು ಫಾಲೋ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೆ ರೂಟ್ ಕಾಸ್ ಏನಿದೆ ಅದು ಟ್ರೀಟ್ ಆಗುತ್ತೆ. ಅದರಿಂದ ಅವ್ರಿಗೆ ಕಾಣುವಂತ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅದು ಮಾತ್ರನೇ ಅಲ್ಲ, ಹೊರಗಡೆ ನಡೀತಾ ಇರುವಂತ ಬೇರೆ ರೀತಿ ಸಮಸ್ಯೆ ಕೂಡ ಈ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ವಿಧಾನದಿಂದ ನಾವು ಅದನ್ನು ಪರ್ಮನೆಂಟ್ ಆಗಿ ಸರಿಪಡಿಸ್ಕೋಬಹುದು. ಸೊ ಡಾಕ್ಟರ್ ವಿಂದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ, ಮತ್ತೆ ನಿಮ್ಗೆ ಸೊಲ್ಯೂಷನ್ ನಮ್ಮ ಹೋಮಿಯೋಪತಿಲಿ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಮತ್ತೆ ಇನ್ನೊಂದು ಡಾಕ್ಟರ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮ. ನಾನು ಹೋಗಿ ಬರ್ತೀನಿ. ನಿಮ್ಮ ಕುಸುಮಾ ಕೃಷ್ಣೇಗೌಡ. ನಮಸ್ಕಾರ. ನಮ್ಮ ಹೋಮಿಯೋಪತಿ